ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರಲ್ಲಿ ರಿಲೀಸ್ ಆಗಿರೋ ಫ್ಯೂರಿಯೋಸಾ ಎ ಮ್ಯಾಡ್ ಮ್ಯಾಕ್ಸ್ ಸಾಗಾ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿ 2015ರ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯ ಪ್ರೀಕ್ವೆಲ್ ಮತ್ತೆ ಸ್ಪಿನ್ ಆಫ್ ಎರಡೂ ಆಗಿದೆ. ಅಂದ್ರೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಗಿಂತ ಮುಂಚೆ ಏನಾಗಿತ್ತು ಮತ್ತೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಚಿತ್ರದಲ್ಲಿ ತೋರಿಸಿದ್ದ ಫ್ಯೂರಿಯೋಸಾ ಕ್ಯಾರೆಕ್ಟರ್ ನ ಬ್ಯಾಕ್ ಸ್ಟೋರಿ ಏನು ಅಂತ ಈ ಚಿತ್ರದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇಡೀ ಜಗತ್ತು ಯಾಕೆ ಮರುಭೂಮಿ ತರ ಆಗಿದೆ ಅಂತ ತೋರಿಸ್ತಾರೆ. ನ್ಯೂಕ್ಲಿಯರ್ ವಾರ್ ನ ಕಾರಣದಿಂದ ಈಗಾಗ್ಲೇ ಎಲ್ಲ ನಾಶ ಆಗಿ ಮರ ಗಿಡ ನೀರು ಏನು ಇಲ್ಲ. ಎಲ್ಲೋ ಒಂದೊಂದ್ ಕಡೆ ಸ್ವಲ್ಪ ಬೆಳೆ ಬೆಳ್ಕೋಬಹುದು, ನೀರ್ ಕೂಡ ಕೆಲವೊಂದು ಜಾಗದಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಒಂದೇ ಕಾನ್ಸೆಪ್ಟ್ ಇಲ್ಲಿ ಇರೋದೇನಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಧೈರ್ಯ, ಶಕ್ತಿ ಮತ್ತೆ ಸರ್ವೈವಲ್ ಸ್ಕಿಲ್ಸ್ ಇದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕೋಕಾಗೋದು. ಸೊ ಈಗ ಬೇರೆ ಮ್ಯಾಡ್ ಮ್ಯಾಕ್ಸ್ ಮೂವಿ ತರ ಈ ಮೂವಿ ಕೂಡ ನಡೆಯೋದು ಆಸ್ಟ್ರೇಲಿಯಾದಲ್ಲಿರೋ ಗ್ರೀನ್ ಪ್ಲೇಸ್ ಅನ್ನೋ ಜಾಗವನ್ನ ತೋರಿಸ್ತಾರೆ. ಇದು ಹೆಸರಿಗೆ ತಕ್ಕನಾಗಿ ಹಸಿರು ಬಣ್ಣದಲ್ಲೇ ಇದೆ, ಯಾಕಂದ್ರೆ ಕಾಡು, ಮರ, ಗಿಡ, ನೀರು ಎಲ್ಲ ಈ ಜಾಗದಲ್ಲಿ ಇದೆ. ಈ ಗ್ರೀನ್ ಪ್ಲೇಸ್ ನ ಬಗ್ಗೆ ಹೊರಗಿನ ಜಗತ್ತಿಗೆ ಗೊತ್ತೇ ಇಲ್ಲ. ಈ ಜಾಗದಲ್ಲಿ ವವ್ಲಾನಿ ಟ್ರೈಬ್ಸ್ ಅನ್ನೋ ಮಹಿಳೆಯರು ಮಾತ್ರ ವಾಸವಾಗಿರ್ತಾರೆ ಅಷ್ಟೇ. ಸೊ ಈಗ ಕಾಡಲ್ಲಿ ಫ್ಯೂರಿಯೋಸಾ ಅನ್ನೋ ಹುಡುಗಿ ತನ್ನ ಫ್ರೆಂಡ್ ವಲ್ಕೈರಿ ಜೊತೆ ಮರದಿಂದ ಹಣ್ಣುಗಳನ್ನ ಕೀಳ್ಬೇಕಾದ್ರೆ ಇಲ್ಲೇ ಒಂದಷ್ಟು ಜನ ಬೈಕರ್ಸ್ ಬಂದು ಕುದುರೆ ಮಾಂಸವನ್ನ ಎತ್ಕೊಂತಾ ಇದ್ದಾರೆ. ಹೊರಗಡೆಯಿಂದ ಬಂದಿರೋರ್ಗೆ ಈ ಜಾಗದ ಬಗ್ಗೆ ಗೊತ್ತಾಯ್ತಲ್ಲ ಅಂತ ಫ್ಯೂರಿಯೋಸಾ ಏನ್ ಮಾಡ್ತಾಳೆ ಅಂದ್ರೆ ವಲ್ಕೈರಿಗೆ ಇಲ್ಲೇ ಇರೋಕೆ ಹೇಳಿ ಬೈಕರ್ಸ್ ಗೆ ಕಾಣ್ದಂಗೆ ಅವರ ಬೈಕ್ ನ ಗ್ಯಾಸೋಲಿನ್ ಪೈಪ್ ಅಂದ್ರೆ ಪೆಟ್ರೋಲ್ ಪೈಪ್ ನ ಕಟ್ ಮಾಡ್ಬಿಡ್ತಾಳೆ. ಈ ರೀತಿ ಮಾಡ್ಬೇಕಾದ್ರೆ ಬೈಕರ್ಸ್ ನ ಕೈಗೆ ಇವಳು ತಗ್ಲಾಕೊಂಡ್ಬಿಡ್ತಾಳೆ. ಫ್ಯೂರಿಯೋಸಾ ತಕ್ಷಣ ಇವಳು ತನ್ನ ಹತ್ರ ಇದ್ದ ವಿಜಲ್ ನ ಜೋರಾಗಿ ಊದೋದಕ್ಕೆ ಶುರು ಮಾಡಿದಾಗ ಈ ಶಬ್ದ ಫ್ಯೂರಿಯೋಸಾ ಅವರ ಅಮ್ಮ ಮೇರಿ ಕೇಳಿಸ್ಕೊಂಡು ಈ ಟ್ರೈಬ್ ನ ಜನರಲ್ ನ ಜೊತೆ ಕುದುರೆ ಮೇಲೆ ಹೊಡ್ತಾಳೆ. ದಾರಿಯಲ್ಲಿ ವಲ್ಕೈರಿ ಸಿಕ್ಕಿ ಫ್ಯೂರಿಯೋಸಾನ ಆ ಬೈಕರ್ಸ್ ಎತ್ತಾಕೊಂಡು ಹೋದ್ರು ಅಂದಾಗ ಇವರು ಹಿಂದೆನೆ ಗನ್ನಿಂದ ಶೂಟ್ ಮಾಡ್ತಾ ಹೊಡ್ತಾರೆ. ಇಬ್ರು ಬೈಕರ್ಸ್ ಅನ್ನ ಮೇರಿ ಮತ್ತೆ ಜನರಲ್ ಇಬ್ರು ಸಾಯಿಸಿ ಇವರ ಒಂದು ಬೈಕ್ ನ ತಗೊಂಡು ಮೇರಿ ಮಾತ್ರ ಇಲ್ಲಿಂದ ಹೊಡ್ತಾಳೆ. ನೀನು ಇಲ್ಲೇ ಇದ್ದು ಈ ಜಾಗವನ್ನ ನೋಡ್ಕೊ ಅಂತ ಜನರಲ್ ಗೆ ಹೇಳಿ ಮೇರಿಯ ಕೆಲಸ ತನ್ನ ಮಗಳು ಫ್ಯೂರಿಯೋಸಾನ ಕಾಪಾಡೋದು ಮಾತ್ರ ಅಲ್ಲ, ಬೈಕರ್ಸ್ ನ ಕೂಡ ಇವಳು ಸಾಯಿಸಬೇಕು. ಯಾಕೆ ಅಂದ್ರೆ ಅವರು ಈ ಗ್ರೀನ್ ಪ್ಲೇಸ್ ನ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅನ್ನೋದು ಇವರ ಉದ್ದೇಶ ಆಗಿರುತ್ತೆ. ಈ ಕಡೆ ಬೈಕರ್ಸ್ ಫ್ಯೂರಿಯೋಸಾನ ಕೈಕಾಲೆಲ್ಲ ಕಟ್ಟಾಕಿ ಟ್ಯಾಂಕ್ ಮೇಲೆ ಮಲಗಿಸ್ಕೊಂಡು ಹೋಗ್ಬೇಕಾದ್ರೆ ಸೈಲೆಂಟ್ ಆಗಿ ಇವಳು ಕೆಳಗೆ ಪೆಟ್ರೋಲ್ ಟ್ಯಾಂಕ್ ಪೈಪ್ ನ ಕಚ್ಚಿ ಕಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಹಿಂದೆನೆ ಬರ್ತಿದ್ದ ಮೇರಿ ಒಬ್ಬೊಬ್ರನ್ನೇ ದೂರದಿಂದನೇ ಶೂಟ್ ಮಾಡ್ತಿದ್ದಾಳೆ. ಈಗ ಉಳಿದಿರೋರು ಇಬ್ರು ಮಾತ್ರ. ಮೇರಿಗೆ ಇನ್ನೊಂದು ಬೈಕ್ ಸಿಗ್ಬಾರ್ದು ಅಂತ ಇವರಿಬ್ರು ಈಗ ಸಾವನ್ನಪ್ಪಿದ್ದ ಬೈಕರ್ನ ಬೈಕ್ ನ ಮುಂದೆ ಟೈರ್ ನ ಬಿಚ್ಕೊಂಡು ಹೋಗ್ತಾರೆ. ಆದ್ರೆ ಮೇರಿ ಇಲ್ಲಿಗೆ ಬರ್ತಿದ್ದಂಗೆ ತನ್ನ ಬೈಕ್ ನ ಟೈರ್ ಬಿಚ್ಕೊಂಡು ಇಲ್ಲಿ ಬಿದ್ದಿರೋ ಬೈಕ್ ಗೆ ಫಿಕ್ಸ್ ಮಾಡ್ಕೊಂಡು ಹೊಡ್ತಾಳೆ. ಈ ಬೈಕ್ ತುಂಬಾನೇ ಪವರ್ಫುಲ್ ಆಗಿದೆ, ಆದಷ್ಟು ಬೇಗ ಫ್ಯೂರಿಯೋಸಾ ಹತ್ರ ಹೋಗ್ಬೋದು ಅಂತ. ಇದೇ ರೀತಿ ಚೇಸ್ ಮಾಡ್ತಾ ರಾತ್ರಿ ಆಗೋಗುತ್ತೆ. ಫ್ಯೂರಿಯೋಸಾ ಪೆಟ್ರೋಲ್ ಪೈಪ್ ನ ಕಚ್ತಿರೋದ್ರಿಂದ ಪೆಟ್ರೋಲ್ ಲೀಕ್ ಆಗಿ ಬೈಕ್ ನಿಂತ್ಕೊಳ್ಳುತ್ತೆ. ಆದ್ರೆ ಇಲ್ಲಿಗೆ ಬೈಕರ್ ಸುಮ್ನಾಗಲ್ಲ, ಮತ್ತೆ ಬೇರೆ ಪೈಪ್ ಮತ್ತೆ ಬೈಕ್ ಅಲ್ಲೇ ಸ್ಟಾಕ್ ಇಟ್ಕೊಂಡಿದ್ದ ಪೆಟ್ರೋಲ್ ನ ಹಾಕೊಂಡು ಫ್ಯೂರಿಯೋಸಾನ ಎತ್ತಾಕೊಂಡು ಹೊಡ್ತಾರೆ. ಯಾಕೆ ಫ್ಯೂರಿಯೋಸಾ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಈ ಬೈಕರ್ಸ್ ನ ಲೀಡರ್ ಡೆಮೆಂಟಸ್ ಅನ್ನೋ ವ್ಯಕ್ತಿ ಹತ್ರ ಇವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನೀರು, ಮರ, ಗಿಡ ಇರುವಂತ ಜಾಗ ಇನ್ನೂ ಉಳಿದಿದೆ, ಈ ಹುಡುಗಿಯನ್ನ ಆ ಜಾಗದಿಂದನೇ ಕರ್ಕೊಂಡು ಬಂದಿದೀವಿ ಅಂತ ಡೆಮೆಂಟಸ್ ಗೆ ಎಲ್ಲರ ಮುಂದೆ ಹೇಳಿದ್ರೆ ನಾವು ಗ್ರೇಟ್ ಅನ್ನಿಸ್ಕೋಬಹುದು ಅಂತ ಇವರ ಪ್ಲಾನ್. ಸೊ ಫ್ಯೂರಿಯೋಸಾನ ಇವರಿಬ್ರು ತಮ್ಮ ಬೈಕರ್ಸ್ ಗ್ಯಾಂಗ್ ಇರೋ ಕಡೆ ಕರ್ಕೊಂಡ್ ಬರ್ಬೇಕಾದ್ರೆ ಮೇರಿ ಬಂದು ಒಬ್ಬನನ್ನ ಶೂಟ್ ಮಾಡಿ ಸಾಯಿಸ್ತಾಳೆ. ಫ್ಯೂರಿಯೋಸಾನ ಎತ್ಕೊಂಡು ಹೋಗ್ತಿರೋ ವ್ಯಕ್ತಿಗೆ ಶೂಟ್ ಮಾಡೋಕ್ಕಾಗಲ್ಲ, ಎಲ್ಲಿ ಫ್ಯೂರಿಯೋಸಾಗೆ ಬುಲೆಟ್ ತಗ್ಲುತ್ತೋ ಅಂತ. ಸೊ ಕೊನೆಗೂ ಇವನು ತನ್ನ ಗ್ಯಾಂಗ್ ಹತ್ರ ಬರ್ತಾನೆ. ಇಲ್ಲಿ ಬೈಕರ್ಸ್ ನ ಆರ್ಮಿನೇ ಇದೆ, ಇವ್ರಿಗೆಲ್ಲ ಲೀಡರ್ ಒಬ್ನೇ ಡೆಮೆಂಟಸ್. ಈ ಜಾಗ ಇವರ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ. ಇಲ್ಲಿಗೆ ಬರ್ತಿದ್ದಂಗೆ ರಿಸ್ಡೆಲ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಯಾರು ಇವಳು ಏನ್ ಕತೆ ಅಂತ ಕೇಳಿದಾಗ ಇವನೇನು ಹೇಳೋದಿಲ್ಲ, ಇವಳಿರೋ ಜಾಗದಲ್ಲಿ ನೀರು, ಊಟ, ಮರ, ಗಿಡ ಎಲ್ಲ ಇದೆ, ಆ ಜಾಗದ ಬಗ್ಗೆ ನಾನೇ ಡೆಮೆಂಟಸ್ಗೆ ಹೇಳ್ತೀನಿ ಅಂತ ಹೊರಟಾಗ ಫ್ಯೂರಿಯೋಸಾ ಇವನ ಕೊರಡಲ್ಲಿದ್ದ ಚಾವಟಿಯನ್ನ ಬೈಕ್ ನ ಟೈರ್ಗೆ ಸಿಗಿಸ್ಬಿಡ್ತಾಳೆ. ಇದರಿಂದ ಚಾವಟಿ ಕತ್ತಿಗೆ ಸಿಗಾಕೊಂಡು ಆ ವ್ಯಕ್ತಿಗೆ ತುಂಬಾನೇ ಗಾಯ ಆಯ್ತು. ರಿಸ್ಡೆಲ್ ಫ್ಯೂರಿಯೋಸಾನ ಡೆಮೆಂಟಸ್ ಹತ್ರ ಕರ್ಕೊಂಡ್ ಬಂದು ಇವಳು ಬಂದಿರೋ ಜಾಗದಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲಾ ರಿಸೋರ್ಸಸ್ ಇದೆಯಂತೆ ಅಂತ ಹೇಳ್ತಾನೆ. ಇವಳು ಎಲ್ಲಿಂದ ಬಂದಿರೋದು ಅಂತ ಎಷ್ಟೇ ಕೇಳಿದ್ರು ಫ್ಯೂರಿಯೋಸಾ ಬಾಯ್ ಬಿಡಲ್ಲ. ಇಲ್ಲಿ ಈಗ ನಾವು ಡೆಮೆಂಟಸ್ ನ ನೋಡ್ತೀವಿ. ಕ್ರಿಸ್ ಹೆಮ್ಸ್ವರ್ತ್ ಅವರು ಡೆಮೆಂಟಸ್ ನ ಪಾರ್ಟ್ ಮಾಡಿರೋದು, ಅಂದ್ರೆ ಗಂಡ ಹೆಂಡತಿ ಇಬ್ರು ಒಂದೇ ಫಿಲ್ಮ್ ಅಲ್ಲಿ ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತಿಂದ ಫ್ಯೂರಿಯೋಸಾ ಅವ್ರ ಅಮ್ಮ ಮೇರಿ ಜೊತೆ ಒಬ್ಳು ಜನರಲ್ ಇದ್ದಲ್ಲ, ಈ ಜನರಲ್ ನ ಕ್ಯಾರೆಕ್ಟರ್ ಮಾಡಿರೋ ಎಲ್ಸಾ ಅವರು ಕ್ರಿಸ್ ಹೆಮ್ಸ್ವರ್ತ್ ಅವರ ಹೆಂಡತಿ. ಸೊ ಫ್ಯೂರಿಯೋಸಾ ತನ್ನ ಜಾಗದ ಬಗ್ಗೆ ಏನು ಹೇಳ್ತಿಲ್ಲ ಅಂತ ಇವಳನ್ನ ಕರ್ಕೊಂಡ್ ಬಂದ ಆ ವ್ಯಕ್ತಿಯನ್ನ ಕೇಳ್ತಾರೆ. ಆದ್ರೆ ಇವನ ಕತ್ತಿಗೆ ಚಾವಟಿಯಿಂದ ತುಂಬಾನೇ ಗಾಯ ಆಗಿದೆ, ಹಾಗಾಗಿ ಇವನೇನಾದ್ರೂ ಹೇಳೋಕು ಮುಂಚೆನೆ ಸಾವನ್ನಪ್ತಾನೆ. ಆದ್ರೆ ಡೆಮೆಂಟಸ್ ಏನ್ ತಲೆ ಕೆಡ್ಸ್ಕೊಳಲ್ಲ. ನಾಳೆ ಇವರು ಬಂದ ದಾರಿಯಲ್ಲೇ ಟೈರ್ ಟ್ರ್ಯಾಕ್ಸ್ ಇರುತ್ತಲ್ಲ, ಅದನ್ನ ಫಾಲೋ ಮಾಡ್ಕೊಂಡು ಇವ್ರು ಇರೋ ಜಾಗಕ್ಕೆ ಹೋಗೋಣ, ಅಲ್ಲಿವರೆಗೂ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ.
ಇನ್ನೊಂದ್ ಕಡೆ ಮೇರಿ ಫ್ಯೂರಿಯೋಸಾನ ಕಾಪಾಡೋಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇದೇ ಸಮಯಕ್ಕೆ ಸ್ಯಾಂಡ್ ಸ್ಟಾರ್ಮ್ ಬರ್ತಿದೆ. ಈ ಸ್ಯಾಂಡ್ ಸ್ಟಾರ್ಮ್ ಬಂದಾಗ ಫ್ಯೂರಿಯೋಸಾನ ಕರ್ಕೊಂಡ್ ಬರೋಣ, ಯಾರು ನೋಡಲ್ಲ ಅಂತ ಸೀದಾ ಟೆಂಟ್ ಹತ್ರ ಬಂದು ಇಲ್ಲಿರೋರ್ನ ಸಾಯಿಸಿ ಫ್ಯೂರಿಯೋಸಾನ ಕರ್ಕೊಂಡು ಹೊಡ್ತಾಳೆ. ಆದ್ರೆ ಒಬ್ಬಳನ್ನ ಇವಳು ಸಾಯಿಸೋದಿಲ್ಲ. ನಾನೊಬ್ಳು ತಾಯಿ ಆಗಿದ್ದೀನಿ, ನನ್ಗೇನು ಮಾಡ್ಬೇಡ ಅಂತ ಅವಳು ಕೇಳ್ಕೊಂಡಾಗ ಮೇರಿ ಇವಳನ್ನ ಸಾಯಿಸ್ದಲೆ ಇಲ್ಲಿಂದ ಹೊಡ್ತಾಳೆ. ಆದ್ರೆ ಮೇರಿ ಮತ್ತೆ ಫ್ಯೂರಿಯೋಸಾ ಇಲ್ಲಿಂದ ಹೋಗ್ತಿದ್ದಂಗೆ ಇವರು ಯಾವ ಕಡೆ ಹೋದ್ರು ಅಂತ ಆ ಮಹಿಳೆ ಬಂದು ಎಲ್ಲರಿಗೂ ಹೇಳ್ಬಿಡ್ತಾಳೆ. ಹಾಗಾಗಿ ಡೆಮೆಂಟಸ್ ತನ್ನ ಬೈಕರ್ಸ್ ಎಲ್ಲರನ್ನ ಕರ್ಕೊಂಡು ಇವಳ ಹಿಂದೆನೆ ಬರ್ತಿದ್ದಾರೆ. ಅದಕ್ಕೆ ಮೇರಿ ಒಂದು ಜಾಗಕ್ಕೆ ಬಂದು ಫ್ಯೂರಿಯೋಸಾನ ಬೈಕ್ ಮೇಲೆ ಕೂರಿಸಿ ನೀನು ಬೈಕ್ ಓಡಿಸ್ಕೊಂಡು ನಕ್ಷತ್ರ ಮತ್ತೆ ಸೂರ್ಯನನ್ನ ನೋಡ್ಕೊಂಡು ಮನೆಗೆ ದಾರಿ ಹುಡ್ಕೊಂಡು ಹೋಗುವಂತ ಒಂದು ಪೀಚ್ ಹಣ್ಣಿನ ಬೀಜ ಕೊಟ್ಟು ಕಳಿಸ್ತಾಳೆ. ಇದನ್ನ ಗ್ರೀನ್ ಪ್ಲೇಸ್ಗೆ ಹೋಗಿ ಬೆಳೆಸುವಂತ. ಮೇರಿ ಯಾಕೆ ಇಲ್ಲೇ ಉಳ್ಕೊಂಡ್ಲು ಅಂದ್ರೆ ಸ್ವಲ್ಪ ಸಮಯ ಆದ್ರೂ ಆ ಬೈಕರ್ಸ್ ನ ತಡೆದ್ರೆ ಅಷ್ಟರಲ್ಲಿ ಫ್ಯೂರಿಯೋಸಾ ಇಲ್ಲಿಂದ ದೂರ ಹೋಗ್ತಾಳೆ ಅಂತ. ಸೊ ಆ ಬೈಕರ್ಸ್ ಬರ್ತಿದ್ದಂಗೆ ಎಲ್ಲರ ಜೊತೆ ಮೇರಿ ಒಬ್ಳೆ ಫೈಟ್ ಮಾಡ್ತಿದ್ದಾಳೆ. ಆದ್ರೆ ಅವರು ಜಾಸ್ತಿ ಜನ ಇರೋದ್ರಿಂದ ಕೊನೆಗೂ ಮೇರಿನ ಹಿಡ್ಕೊಂತಾರೆ. ಫ್ಯೂರಿಯೋಸಾಗೆ ತನ್ನ ತಾಯಿ ಒಬ್ಳನ್ನೇ ಬಿಟ್ಟೋಗೋಕೆ ಮನ್ಸಾಗದೆ ವಾಪಸ್ ಬಂದಾಗ ಡೆಮೆಂಟಸ್ ಕೈಗೆ ತಗ್ಲಾಕೊಂತಾಳೆ. ಇವರಿರೋ ಜಾಗದ ಬಗ್ಗೆ ಎಷ್ಟೇ ಕೇಳಿದ್ರು ಮೇರಿ ಆಗ್ಲಿ ಫ್ಯೂರಿಯೋಸಾ ಆಗ್ಲಿ ಏನು ಹೇಳಲ್ಲ. ಆಗ ಕೋಪದಲ್ಲಿ ಇವರು ಮೇರಿಯನ್ನ ಕ್ರಾಸ್ಗೆ ನೇತಾಕೋ ತರ ಮರಕ್ಕೆ ನೇತಾಕಿ ಫ್ಯೂರಿಯೋಸಾ ಮುಂದೆನೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ನಂತರ ಡೆಮೆಂಟಸ್ ಫ್ಯೂರಿಯೋಸಾನ ಒಂದು ದೊಡ್ಡ ಕೇಜಲ್ಲಿ ಹಿಡ್ಕೊಂಡು ತನ್ನ ಜೊತೆನೆ ಕರ್ಕೊಂಡು ಹೊಡ್ತಾನೆ. ಡೆಮೆಂಟಸ್ ಎಷ್ಟು ಕ್ರೂರ ವ್ಯಕ್ತಿ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟಿನಲ್ಲಿ ತನ್ನ ಬೈಕರ್ಸ್ ಗ್ಯಾಂಗ್ಗೆ ಹೊಸಬ್ರನ್ನ ಸೇರ್ಸ್ಕೊಡೋಕೋಸ್ಕರ ಒಂದು ಕಾಂಪಿಟೇಷನ್ ಇವನು ಮಾಡ್ತಾನೆ. ಏನಂದ್ರೆ 5 ಬೈಕ್ಗಳು ಮಾತ್ರ ಇದಾವೆ, 20 ಜನ ಬೈಕರ್ಸ್ ಆಗೋದಕ್ಕೆ ಅಂತ ಬಂದಿದ್ದಾರೆ. ಅದಕ್ಕೆ ನೀವೇ ಹೊಡೆದಾಡ್ಕೊಂಡು ಯಾವ ಬೈಕ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲಿಗೆ ಬಂದಿದ್ದ 20 ಜನ ಹೊಡೆದಾಡ್ಕೊಂಡು ಒಬ್ರಿಗೊಬ್ರನ್ನ ಸಾಯಿಸಿ ಕೊನೆಗೆ ಉಳ್ದವರು 5 ಜನ ಬೈಕ್ ಮೇಲೆ ಕುತ್ಕೊಂತಾರೆ. ಇಲ್ಲೇ 2 in 1 ಕೆಲಸ ಆಗ್ಲಿ ಅಂತ ಯಾರೋ ಏನೋ ತಪ್ಪು ಮಾಡಿರೋಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವನ ಕೈಕಾಲುಗಳಿಗೆ ಹಗ್ಗ ಕಟ್ಟಿ ಇನ್ನೊಂದು ಸೈಡ್ ಹಗ್ಗವನ್ನ 5 ಬೈಕ್ ಗಳಿಗೆ ಕಟ್ಟಿದ್ದಾರೆ. ಬೈಕರ್ಸ್ ಎಲ್ಲ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇವನ ದೇಹಕ್ಕೆ ಕಟ್ಟಿರೋ ಹಗ್ಗವನ್ನ ಎಳ್ಕೊಂಡು ಹೋದಾಗ ಈ ವ್ಯಕ್ತಿಯ ದೇಹ ಪೀಸ್ ಆಗಿ ಕಟ್ಟಾಗೋಗುತ್ತೆ. ಇದೆಲ್ಲ ಇಲ್ಲೇ ಇರೋ ಫ್ಯೂರಿಯೋಸಾ ನೋಡ್ತಾ ಇದ್ದಾಳೆ. ನೋಡಿ ಹೆದರ್ಕೊಂತ ಇಲ್ಲ, ಕೋಪ ಮತ್ತೆ ದ್ವೇಷ ಎಲ್ಲ ಇವಳ ಮುಖದಲ್ಲಿ ಕಾಣಿಸ್ತಾ ಇದೆ. ಇವತ್ ರಾತ್ರಿ ಎಲ್ಲರೂ ಮಲಗಿದ್ದಾಗ ಫ್ಯೂರಿಯೋಸಾ ಹಿಸ್ಟ್ರಿ ಮ್ಯಾನ್ ಹತ್ರ ಇದ್ದ ಟ್ಯಾಟೂ ಮೆಷಿನ್ ನ ತಗೊಂತಾಳೆ. ಈ ಹಿಸ್ಟ್ರಿ ಮ್ಯಾನ್ ಯಾರು ಅಂದ್ರೆ ಸ್ನೇಹಿತರೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ತುಂಬಾನೇ ನಾಲೆಡ್ಜ್ ಇರುವಂತ ವ್ಯಕ್ತಿ. ಇವರ ಟ್ಯಾಟೂ ಮೆಷಿನ್ ಇಂದ ತನ್ನ ಕೈ ಮೇಲೆ ಗ್ರೀನ್ ಪ್ಲೇಸ್ಗೆ ಹೋಗೋ ದಾರಿಯ ಮ್ಯಾಪ್ ನ ಬಿಡಿಸ್ಕೊಂತಾಳೆ. ಸೊ ಮುಂದಿನ ದಿನ ಡೆಮೆಂಟಸ್ ಮತ್ತೆ ಇವರ ಕಡೆಯವರೆಲ್ಲ ಗ್ರೀನ್ ಪ್ಲೇಸ್ ನ ಹುಡ್ಕೊಂಡು ಹೊರಟಿದ್ದಾಗ ನಾವು ಇಲ್ಲಿ ಡೆಮೆಂಟಸ್ ನ ವೆಹಿಕಲ್ ನ ನೋಡ್ಬೋದು. ಇದೊಳ್ಳೆ ಮಾಡಿಫೈಡ್ ರಥ ಇದ್ದಂಗಿದೆ. ಮುಂದೆ ಕುದುರೆ ಬದಲು 3 ಬೈಕ್ ಇದೆ ಅಷ್ಟೇ. ದಾರಿಯಲ್ಲಿ ಇವ್ರಿಗೆ ಯಾರೋ ಸ್ಮೋಕ್ ಫ್ಲೇರ್ ಇಂದ ಸಿಗ್ನಲ್ ಕೊಡ್ತಿರೋದು ನೋಡಿ ಏನ್ ಚೆಕ್ ಮಾಡ್ಕೊಂಡ್ ಬರೋಣ ಅಂತ ಬಂದಾಗ ಇಲ್ಲಿ ಒಬ್ಬ ವಾರ್ ಬಾಯ್ ಇದ್ದಾನೆ. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿನ ನೋಡಿದ್ರೆ ಗೊತ್ತೇ ಇರುತ್ತೆ ಈ ವಾರ್ ಬಾಯ್ಸ್ ಯಾರು ಅಂತ. ಗೊತ್ತಿಲ್ಲ ಅಂದ್ರೆ ನಾ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈ ವಾರ್ ಬಾಯ್ ಕೇಳ್ತಿದ್ದಾನೆ ವ್ಯಾಲ್ಹಲ್ಲಾ ಅನ್ನೋ ಜಾಗ ಎಲ್ಲಿ ಬರುತ್ತೆ ಅಂತ. ವ್ಯಾಲ್ಹಲ್ಲಾ ಅಂದ್ರೆ ಸ್ನೇಹಿತರೆ ವಾರ್ ಬಾಯ್ ಸಾವನ್ನಪ್ಪಿ ಆದ್ಮೇಲೆ ಅವರ ಆತ್ಮ ಹೋಗುವಂತ ಸ್ವರ್ಗದ ರೀತಿ ಇರೋ ಒಂದು ಜಾಗ. ಆದ್ರೆ ಇವನ್ಗೆ ಮೋಸ್ಟ್ಲಿ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಬದುಕಿದ್ದಾಗ್ಲೇ ಈ ಸ್ವರ್ಗ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಡೆಮೆಂಟಸ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾವು ನೀರು ಗಿಡ ಮರ ಎಲ್ಲ ಇರುವಂತ ಜಾಗವನ್ನ ಹುಡುಕ್ತಾ ಇದೀವಿ ಅಂತ ಹೇಳಿದಾಗ ಈ ವಾರ್ ಬಾಯ್ ಸಿಟಾಡೆಲ್ ಅನ್ನೋ ಜಾಗದ ಬಗ್ಗೆ ಡೆಮೆಂಟಸ್ ಗೆ ಹೇಳ್ತಾನೆ. ಅಲ್ಲೂ ನೀರು ಆಹಾರ ಎಲ್ಲ ಸಿಗುತ್ತೆ ಅಂತ. ಸೊ ಸಿಟಾಡೆಲ್ ಜಾಗ ಎಲ್ಲಿ ಬರುತ್ತೆ ಅಂತ ಈ ವಾರ್ ಬಾಯ್ ಗೆ ಕೇಳ್ಕೊಂಡು ಸೀದಾ ಸಿಟಾಡೆಲ್ ಗೆನೆ ಬರ್ತಾರೆ. ಈ ಜಾಗದಲ್ಲಿ ತುಂಬಾನೇ ಜನರು ವಾರ್ ಬಾಯ್ಸ್ ಎಲ್ಲ ಇದ್ದಾರೆ. ಮತ್ತೆ ಇಲ್ಲಿನ ಲೀಡರ್ ನ ಹೆಸರು ಇಮ್ಮಾರ್ಟನ್ ಜೋ ಅಂತ. ಡೆಮೆಂಟಸ್ ಇಲ್ಲಿಗೆ ಬರ್ತಿದ್ದಂಗೆ ಇಮ್ಮಾರ್ಟನ್ ಜೋ ಮತ್ತೆ ಇವನ ಕಡೆಯವರೆಲ್ಲ ಇಲ್ಲಿಗೆ ಬರ್ತಾರೆ. ಈ ವಾರ್ ಬಾಯ್ಸ್ ಎಲ್ಲ ಇಮ್ಮಾರ್ಟನ್ ಜೋನ ಸೈನಿಕರಿದ್ದಂಗೆ. ಇಮ್ಮಾರ್ಟನ್ ಜೋಗೋಸ್ಕರ ಸಾಯೋಕು ರೆಡಿ ಇರ್ತಾರೆ. ಇನ್ನ ಇಮ್ಮಾರ್ಟನ್ ಜೋ ಯಾಕೆ ಈ ತರ ಮಾಸ್ಕ್ ಹಾಕಿದ್ದಾನೆ ಅಂದ್ರೆ ಇವನ್ಗೆ ಯಾವ್ದೋ ಕಾಯಿಲೆ ಇರುತ್ತೆ. ಅದಕ್ಕೆ ಉಸಿರಾಡೋಕೆ ಈ ಎಕ್ವಿಪ್ಮೆಂಟ್ ಮತ್ತೆ ಮಾಸ್ಕ್ ಬೇಕೇ ಬೇಕು. ಈಗ ಡೆಮೆಂಟಸ್ ಮೈಕಲ್ಲಿ ಎಲ್ಲರಿಗೂ ಹೇಳ್ತಾನೆ, ನೀವೆಲ್ಲ ಈ ಜಾಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ಆದ್ರೆ ನಿಮ್ ಲೀಡರ್ ನಿಮ್ ಕೈಯಲ್ಲಿ ದುಡಿಸ್ಕೊಂಡು ಏನ್ ಸಹಾಯನೂ ನಿಮ್ಗೆ ಮಾಡ್ತಿಲ್ಲ. ಅದಕ್ಕೆ ನಿಮ್ ಲೀಡರ್ ನ ಹಿಡ್ಕೊಂಡ್ ಬಂದು ನನ್ ಮುಂದೆ ಕೂರ್ಸಿ, ಆಮೇಲೆ ನಾವೆಲ್ಲರೂ ಈ ಜಾಗದ ನೀರು ಆಹಾರ ಎಲ್ಲವನ್ನ ಹಂಚ್ಕೊಂಡು ತಿನ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಇಮ್ಮಾರ್ಟನ್ ಜೋ ಕಡೆಯವನಾದ ಪೀಪಲ್ ಈಟರ್ ಹೇಳ್ತಾನೆ, ಮೊದ್ಲು ನೀನು ಯಾರಾದ್ರೂ ಒಬ್ಬ ವಾರ್ ಬಾಯ್ ನ ಸೆಲೆಕ್ಟ್ ಮಾಡುವಂತ. ಏನೋ ಫೈಟ್ ಮಾಡೋಕೆ ಒಬ್ಬ ವಾರ್ ಬಾಯ್ ನ ಸೆಲೆಕ್ಟ್ ಮಾಡೋಕೆ ಹೇಳ್ತಿರ್ಬೋದು ಅಂತ ಡೆಮೆಂಟಸ್ ಒಬ್ಬ ವಾರ್ ಬಾಯ್ ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಆ ವಾರ್ ಬಾಯ್ ಮೇಲಿಂದಾನೆ ಕೆಳಗೆ ಹಾರಿ ಸಾವನ್ನಪ್ತಾನೆ. ಅಂದ್ರೆ ಇಮ್ಮಾರ್ಟನ್ ಜೋಗೋಸ್ಕರ ಬೇಕಿದ್ರೆ ಸಾಯ್ತಾರೆ, ಅವನಿಗೆ ಮೋಸ ಅಂತೂ ಮಾಡಲ್ಲ. ಈಗ ಡೆಮೆಂಟಸ್ ಗೆ ಅನ್ಸೋಕೆ ಶುರು ಆಯ್ತು ನಾವು ಸರಿಯಾಗಿ ತಗಲಾಕೊಂಡಿದೀವಿ ಅಂತ. ಹಿಂದೆನೆ ಇಮ್ಮಾರ್ಟನ್ ಜೋನ ಮಕ್ಕಳು ಸ್ಕ್ರಾಟಸ್ ಮತ್ತೆ ರಿಕ್ಟಸ್ ಇಬ್ರು ಡೆಮೆಂಟಸ್ ಕಡೆ ಅವರ ಮೇಲೆ ದಾಳಿ ಮಾಡಿ ಕ್ರೇನ್ ಇಂದ ಎಲ್ಲ ಇವರ ಬೈಕ್ ಗಳನ್ನ ಮೇಲೆ ಎತ್ಕೊಂತ ಇದ್ದಾರೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಕೆಳಗೆ ಅಂಡರ್ ಗ್ರೌಂಡ್ ಅಲ್ಲಿರೋ ಮ್ಯಾಗಟ್ ಫಾರ್ಮ್ ಅವರು
ಫ್ಯೂರಿಯೋಸಾನ ಕೇಜ್ ಇಂದ ಎಳ್ಕೋಬೇಕಾದ್ರೆ ಸರಿಯಾದ ಸಮಯಕ್ಕೆ ಹಿಸ್ಟ್ರಿ ಮ್ಯಾನ್ ಮತ್ತೆ ಡೆಮೆಂಟಸ್ ಇಬ್ರು ಬಂದು ಇವಳನ್ನ ಕಾಪಾಡಿ ಕರ್ಕೊಂಡು ಹೊಡ್ತಾರೆ. ಈ ಮ್ಯಾಗಟ್ ಫಾರ್ಮ್ ಏನು ಅಂದ್ರೆ ಸ್ನೇಹಿತರೆ, ಮನುಷ್ಯರ ಡೆಡ್ ಬಾಡಿ ಮೇಲೆ ಮ್ಯಾಗಟ್ಸ್ ನ ಅಂದ್ರೆ ಹುಳುಗಳನ್ನ ಬೆಳೀತಾ ಇರ್ತಾರೆ ತಿನ್ನೋಕೋಸ್ಕರ. ಸೊ ಇವತ್ ರಾತ್ರಿ ಡೆಮೆಂಟಸ್ ಕಡೆಯವರೆಲ್ಲ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ಸಿಟಾಡೆಲ್ ಇಂದ ಒಂದು ಕಂಟೈನರ್ ಟ್ರಕ್ ಬರ್ತಿರೋದನ್ನ ನೋಡ್ತಾರೆ. ಈ ಟ್ರಕ್ ನ ಈ ಮೂವಿಯಲ್ಲಿ ಸ್ನೇಹಿತರೆ ವಾರ್ ರಿಗ್ ಅಂತ ಕರೀತಾರೆ. ಈ ಟ್ರಕ್ ಅಲ್ಲಿ ಹಣ್ಣು ನೀರು ಎಲ್ಲಾ ತಗೊಂಡು ಒಂದು ಆಯಿಲ್ ರಿಫೈನರಿ ಹತ್ರ ಹೋಗ್ತಾ ಇದ್ದಾರೆ. ಈ ಆಯಿಲ್ ರಿಫೈನರಿ ಇರೋ ಜಾಗವನ್ನ ಗ್ಯಾಸ್ ಟೌನ್ ಅಂತ ಕರೀತಾರೆ. ಇಲ್ಲಿಂದನೇ ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಎಲ್ಲ ಸಿಗೋದು. ಅದಕ್ಕೆ ಡೆಮೆಂಟಸ್ ಮತ್ತೆ ಇವನ ಜೊತೆ ಇರೋ ಆಕ್ಟೋಬಸ್ ಅನ್ನೋ ವ್ಯಕ್ತಿ ನಾಳೆನೆ ಈ ಗ್ಯಾಸ್ ಟೌನ್ ನ ತಮ್ಮ ಕಂಟ್ರೋಲ್ ಗೆ ತಗೊಳಕ್ಕೆ ಡಿಸೈಡ್ ಮಾಡ್ತಾರೆ. ಮುಂದಿನ ದಿನ ಪೆಟ್ರೋಲ್ ಇರೋ ಟ್ರಕ್ ಒಂದು ಗ್ಯಾಸ್ ಟೌನ್ ಇಂದ ಬರ್ತಿರೋದನ್ನ ನೋಡಿ ಈ ಟ್ರಕ್ ಮೇಲೆ ಇವರು ದಾಳಿ ಮಾಡಿ ವಾರ್ ಬಾಯ್ಸ್ ನೆಲ್ಲ ಸಾಯಿಸ್ತಾರೆ. ನಂತರ ಆಕ್ಟೋಬಸ್ ತನ್ನ ಕಡೆಯವ್ರನ್ನ ವಾರ್ ಬಾಯ್ ತರ ರೆಡಿ ಮಾಡಿ ಟ್ರಕ್ ನ ತಗೊಂಡು ವಾಪಸ್ ಹೋಗೋಕೆ ಇವ್ರಿಗೆ ಹೇಳ್ತಾರೆ. ಗ್ಯಾಸ್ ಟೌನ್ ಕಡೆಯವರು ವಾಪಸ್ ಹೋಗ್ತಿರ್ಬೇಕಾದ್ರೆ ಗ್ಯಾಸ್ ಟೌನ್ ನ ಸೆಕ್ಯೂರಿಟಿ ಅವರು ಟ್ರಕ್ ವಾಪಸ್ ಬರ್ತಿರೋದು ನೋಡಿ ಅವರ ಮೇಲೆ ದಾಳಿ ಆಗಿರ್ಬೇಕು, ಅದಕ್ಕೆ ವಾಪಸ್ ಬರ್ತಿದ್ದಾರೆ ಅಂತ ಅನ್ಕೊಂತಾರೆ. ಡೆಮೆಂಟಸ್ ಕಡೆಯವರು ಕೂಡ ನಾಟಕ ಆಡ್ತಿದ್ದಾರೆ ಟ್ರಕ್ ಮೇಲೆ ದಾಳಿ ಮಾಡ್ತಿರೋ ಹಾಗೆ. ಆದ್ರೆ ಡೆಮೆಂಟಸ್ ಇದು ರಿಯಲ್ ಆಗಿ ಕಾಣ್ಬೇಕು ಅಂತ ಆಕ್ಟೋಬಾಸ್ ಕಡೆಯವರು ವಾರ್ ಬಾಯ್ಸ್ ತರ ವೇಷ ಹಾಕೊಂಡಿದ್ರಲ್ಲ ಅವರನ್ನೇ ಸಾಯಿಸೋಕೆ ಶುರು ಮಾಡ್ತಾನೆ. ಇದರಿಂದ ಗ್ಯಾಸ್ ಟೌನ್ ಅವರು ನಿಜವಾಗ್ಲೂ ಅಟ್ಯಾಕ್ ಆಗಿದೆ ಅಂತ ಗೇಟ್ ಓಪನ್ ಮಾಡಿ ಟ್ರಕ್ ನ ಒಳಗೆ ಕರ್ಕೊಂತಾರೆ. ಟ್ರಕ್ ಒಳಗಿಂದ ಮತ್ತೆ ಕೆಳಗಿಂದ ಎಲ್ಲ ಡೆಮೆಂಟಸ್ ಕಡೆಯವರು ಬಂದು ಗ್ಯಾಸ್ ಟೌನ್ ಮೇಲೆ ದಾಳಿ ಮಾಡಿ ಈ ಜಾಗವನ್ನ ತಮ್ಮ ಕಂಟ್ರೋಲ್ಗೆನೋ ತಗೊಂತಾರೆ. ಆದ್ರೆ ಆಕ್ಟೋಬಾಸ್ಗೆ ಡೆಮೆಂಟಸ್ ಮೇಲೆ ತುಂಬಾನೇ ಕೋಪ ಬಂದಿದೆ, ನಮ್ ಕಡೆಯವ್ರನ್ನ ಇವನು ಸಾಯಿಸದ್ನಲ್ಲ ಅಂತ. ಡೆಮೆಂಟಸ್ ಹಿಂದೆನೆ ಈ ಗ್ಯಾಸ್ ಟೌನ್ ನ ಇನ್ಚಾರ್ಜ್ ಆಗಿದ್ದ ವ್ಯಕ್ತಿಯನ್ನ ಹಿಡ್ಕೊಂಡು ಇಮ್ಮಾರ್ಟನ್ ಜೋ ಹತ್ರ ಬರ್ತಾನೆ ಮಾತುಕತೆ ನಡೆಸಿ ಒಪ್ಪಂದ ಮಾಡ್ಕೊಳ್ಳೋಕೆ ಅಂತ. ಜೊತೆಗೆ ಇಮ್ಮಾರ್ಟನ್ ಜೋಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ನೀವು ನನಗೆ ಗ್ಯಾಸ್ ಟೌನ್ ನ ಕೊಡ್ಲಿಲ್ಲ ಅಂದ್ರೆ ಇಡೀ ಗ್ಯಾಸ್ ಟೌನ್ ನೇ ಬ್ಲಾಸ್ಟ್ ಮಾಡಿ ಆರಿಸ್ತೀವಿ ಅಂತ. ಸೊ ಡೆಮೆಂಟಸ್ ಹೇಳ್ತಾನೆ, ನಾನು ನಿಮ್ಗೆ ಪೆಟ್ರೋಲ್ ಕೊಡ್ಬೇಕು ಅಂದ್ರೆ ಹಣ್ಣು ತರಕಾರಿ ಹಾಲು ಮ್ಯಾಗಟ್ಸ್ ಎಲ್ಲ ಮೊದ್ಲೋಲಿಗೆ ಎಸ್ ಸಪ್ಲೈ ಮಾಡ್ತಿದ್ರು ಅದಕ್ಕಿಂತ ಡಬಲ್ ಕೊಡ್ಬೇಕು ಅಂತ ಕೇಳ್ತಾನೆ. ಆದ್ರೆ ಡಬಲ್ ಕೊಡೋಕಾಗಲ್ಲ, ಸ್ವಲ್ಪ ಜಾಸ್ತಿ ಕೊಡೋಕೆ ಇಮ್ಮಾರ್ಟನ್ ಜೋ ಒಪ್ಕೊಂತಾನೆ. ಜೊತೆಗೆ ಫ್ಯೂರಿಯೋಸಾ ಮತ್ತೆ ಡೆಮೆಂಟಸ್ ಜೊತೆ ಇರೋ ಒಬ್ಬ ಫಿಸಿಷಿಯನ್ ನ ತನ್ನ ಜೊತೆನೆ ಇಟ್ಕೊಂತಾನೆ. ಫ್ಯೂರಿಯೋಸಾನ ಇವನ್ ಯಾಕೆ ಇಟ್ಕೊಂತಾನೆ ಅಂದ್ರೆ ಇವಳು ತುಂಬಾನೇ ಹೆಲ್ತಿ ಆಗಿದ್ದಾಳೆ, ಮುಂದೆ ಇವಳು ಜೋನ ಹೆಂಡತಿ ಆಗಿ ಇವನ ಮಗುವಿಗೆ ಜನ್ಮ ನೀಡಬಹುದು ಅಂತ. ಇಮ್ಮಾರ್ಟನ್ ಜೋ ತುಂಬಾನೇ ಜನ ಮಹಿಳೆಯರನ್ನ ಪರ್ಫೆಕ್ಟ್ ಆಗಿರೋ ತನ್ನ ಗಂಡು ಮಗುವಿಗೆ ಜನ್ಮ ನೀಡಬೇಕು ಅಂತಾನೆ ಇವರನ್ನೆಲ್ಲ ಹಿಡ್ಕೊಂಡು ಅವರನ್ನ ಪ್ರೆಗ್ನೆಂಟ್ ಮಾಡಿರ್ತಾನೆ. ಆದ್ರೆ ಮಕ್ಕಳು ಮಾತ್ರ ಯಾರಿಗೂ ಸರಿಯಾಗಿ ಹುಟ್ಟಿರಲ್ಲ. ಈಗಾಗ್ಲೇ ಹುಟ್ಟಿ ದನ ಬೆಳ್ದಂಗ್ ಬೆಳ್ದಿರೋ ಸ್ಕ್ರಾಟಸ್ ಮತ್ತೆ ರಿಕ್ಟಸ್ ಇಬ್ರಿಗೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದಿದ್ದೆ. ಸೊ ಫ್ಯೂರಿಯೋಸಾನ ಕೂಡ ತನ್ನ ಹೆಂಡತಿಯರಿರೋ ಜಾಗಕ್ಕೆ ಇಮ್ಮಾರ್ಟನ್ ಜೋ ಕಳಿಸ್ತಾನೆ. ಇಲ್ಲಿ ತುಂಬಾನೇ ಜನ ಮಹಿಳೆಯರು ಪ್ರೆಗ್ನೆಂಟ್ ಕೂಡ ಇದ್ದಾರೆ. ಇವತ್ ರಾತ್ರಿ ಫ್ಯೂರಿಯೋಸಾ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಕೂದಲನ್ನ ಕಟ್ ಮಾಡ್ಕೊಂಡು ಕಟ್ ಆಗಿರೋ ಕೂದಲಿಂದಾನೆ ವಿಕ್ತರ ಮಾಡ್ಕೊಂಡು ವಾಪಸ್ ಹಾಕೊಂತಾಳೆ. ಇದೇ ಸಮಯಕ್ಕೆ ಇಮ್ಮಾರ್ಟನ್ ಜೋನ ಮಗ ರಿಕ್ಟಸ್ ಬಂದು ಇವಳನ್ನ ಈ ಜಾಗದಿಂದ ಹೊರಗೆ ಕರ್ಕೊಂಡ್ ಬಂದು ಇವಳ ಕೈಯೆಲ್ಲ ಚೆಕ್ ಮಾಡ್ತಿದ್ದಾನೆ. ಇವನಿಗೆ ನಂಬೋಕೆ ಆಗ್ತಿಲ್ಲ ಇವಳು ಇಷ್ಟು ಹೆಲ್ತಿ ಆಗಿರೋಕೆ ಹೇಗ್ ಸಾಧ್ಯ ಅಂತ. ಹಾಗೆ ಫ್ಯೂರಿಯೋಸಾಳ ಕೂದಲನ್ನ ಚೆಕ್ ಮಾಡ್ಬೇಕಾದ್ರೆ ಇವಳು ಇಲ್ಲಿನ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಇವಳು ಸಿಗಲ್ಲ, ಇವಳ ವಿಗ್ ಮಾತ್ರ ರಿಕ್ಟಸ್ ನ ಕೈಗೆ ಸಿಗುತ್ತೆ. ಸೊ ನಂತರ ಫ್ಯೂರಿಯೋಸಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಎಲ್ಲರೂ ಅನ್ಕೊಂತಾರೆ. ರಿಕ್ಟಸ್ ಕೂಡ ಫ್ಯೂರಿಯೋಸಾ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಲ್ಲ, ಎಲ್ಲಿ ತಗ್ಲಾಕೊಂತೀನೋ ಅಂತ. ಹೀಗೆ ವರ್ಷಗಳು ಕಳೀತಾ ಹೋಗುತ್ತೆ. ಫ್ಯೂರಿಯೋಸಾ ಹುಡುಗನ ತರ ಬಟ್ಟೆ ಹಾಕೊಂಡು ಮಾತು ಬರಲ್ಲ ಅಂತ ಸುಳ್ಳು ಹೇಳಿ ಇದೇ ಜಾಗದಲ್ಲಿ ವರ್ಕರ್ಸ್ ನ ಜೊತೆ ಸೇರಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಒಂದಿನ ಇಮ್ಮಾರ್ಟನ್ ಜೋ ಕಡೆ ಅವರು ಒಂದು ದೊಡ್ಡ ವಾರ್ ರಿಗ್ ನ ಮಾಡೋಕೆ ಮುಂದಾಗಿದ್ದಾರೆ. ತುಂಬಾನೇ ಪವರ್ಫುಲ್ ಆಗಿರೋ ವಾರ್ ರಿಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಯಾರೇ ಅಟ್ಯಾಕ್ ಮಾಡಿದ್ರು ಈ ವೆಹಿಕಲ್ ಗೆ ಏನು ಮಾಡೋಕ್ ಆಗ್ಬಾರ್ದು ಅಂತ. ಸೊ ಆದಷ್ಟು ಬೇಗ ಈ ವಾರ್ ರಿಗ್ ನ ರೆಡಿ ಮಾಡ್ಕೊಂತಾರೆ. ಈ ವೆಹಿಕಲ್ ನ ಡ್ರೈವ್ ಮಾಡೋಕೆ ಅಂತ ಜಾಕ್ ಅನ್ನೋ ವ್ಯಕ್ತಿಯನ್ನ ಕರೆಸ್ತಾರೆ. ಇವನು ಫ್ಯೂರಿ ರೋಡ್ ಅಲ್ಲಿ ವಾರ್ ರಿಗ್ ನ ಡ್ರೈವ್ ಮಾಡ್ತಿರ್ತಾನೆ. ಇಲ್ಲಿವರೆಗೂ ಒಂದ್ಸಲನೂ ಏನು ಸಮಸ್ಯೆ ಆಗಿಲ್ಲ. ಯಾರೇ ಇವರ ವೆಹಿಕಲ್ ಮೇಲೆ ದಾಳಿ ಮಾಡಿದ್ರು ಎಲ್ಲರನ್ನ ಸಾಯಿಸಿ ವೆಹಿಕಲ್ ನ ಸೇಫ್ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಬರ್ತಿರ್ತಾನೆ. ಮತ್ತೆ ಇಲ್ಲಿ ಫ್ಯೂರಿ ರೋಡ್ ಅಂದ್ರೆ ಸಿಟಾಡೆಲ್ ಇಂದ ಗ್ಯಾಸ್ ಟೌನ್ ಗೆ ಹೋಗುವಂತ ರೋಡ್ ನ ಫ್ಯೂರಿ ರೋಡ್ ಅಂತ ಕರೀತಾರೆ. ಈ ರೋಡ್ ಅಲ್ಲಿ ವಾರ್ ರಿಗ್ ನ ತಗೊಂಡ್ ಹೋಗ್ಬೇಕಾದ್ರೆ ಯಾರ್ ಬೇಕಾದ್ರೂ ದಾಳಿ ಮಾಡಬಹುದು. ಅದಕ್ಕೆ ಈಗ ಇನ್ನೂ ಪವರ್ಫುಲ್ ಆಗಿರೋ ವಾರ್ ರಿಗ್ ನ ಮಾಡ್ತಿದ್ದಾರೆ. ಸೊ ಈ ವಾರ್ ರಿಗ್ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಫಸ್ಟ್ ಟೈಮ್ ಇದನ್ನ ರೋಡ್ ಗೆ ಇಳಿಸ್ತಾರೆ. ತರಕಾರಿ ಹಣ್ಣು ಎಲ್ಲ ಕಂಟೈನರ್ ಒಳಗೆ ತುಂಬಿಕೊಂಡು ಹೊರಟಿದ್ದಾರೆ. ಕಂಟೈನರ್ ಕೆಳಗೆ ಫ್ಯೂರಿಯೋಸಾ ಕೂಡ ಇದ್ದಾಳೆ. ಹಾಗೆ ಅರ್ಧ ದಾರಿಯಲ್ಲಿ ಎಸ್ಕೇಪ್ ಆಗೋಣ ಅಂತ. ಮತ್ತೆ ಇನ್ನೊಂದು ವಿಷಯ ಇಲ್ಲಿ ಏನಂದ್ರೆ ಸ್ನೇಹಿತರೆ, ಈಗಾಗ್ಲೇ ಫ್ಯೂರಿಯೋಸಾ ಈ ಜಾಗದಲ್ಲಿ ಕೆಲಸ ಮಾಡ್ತಾ ವರ್ಷಗಳೇ ಕಳೆದೋಗಿದೆ. ಇನ್ನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ ಆಗಿಲ್ಲ. ಮತ್ತೆ ಅವಳ ಗ್ರೀನ್ ಪ್ಲೇಸ್ ಬೇರೆ ತುಂಬಾ ದೂರ ಇರೋದ್ರಿಂದ ಅಲ್ಲಿಗೆ ಹೋಗೋಕೆ ಒಂದು ವೆಹಿಕಲ್ ಕೂಡ ಬೇಕಾಗುತ್ತೆ. ಇಲ್ಲಾಂದ್ರೆ ನಡ್ಕೊಂಡು ಹೋಗೋಕಂತೂ ಆಗಲ್ಲ.
ಸೊ ವಾರಿಗ್ ಮೇಲೆ ಇದ್ದಕ್ಕಿದ್ದಂಗೆ ಯಾರೋ ದಾಳಿ ಮಾಡೋಕೆ ಬರ್ತಾರೆ. ಇವರು ಬೇರೆ ಯಾರು ಅಲ್ಲ, ಆಕ್ಟೋಬಾಸ್ ಕಡೆ ಅವರು. ಇವರೀಗ ಡೆಮೆಂಟಸ್ ಜೊತೆ ಕೆಲಸ ಮಾಡ್ತಿಲ್ಲ, ಸಪರೇಟ್ ಆಗಿದ್ದಾರೆ. ಈ ಟ್ರಕ್ ಅಲ್ಲಿ ಫುಡ್ ಇದೆಯಲ್ಲ ಅಂತ ಕದಿಯೋಕೆ ಇವರ ಮೇಲೆ ದಾಳಿ ಮಾಡಿದರೆ. ಬೈಕ್ ಅಲ್ಲಿ ಮಾತ್ರ ಅಲ್ಲ, ಪ್ಯಾರಾಶೂಟ್ ಹಾಕೊಂಡು ಗಾಳಿಯಲ್ಲೂ ಕೂಡ ಬಂದು ವಾರಿಗ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಈ ದಾಳಿಯಿಂದ ವಾರಿಗ್ ನ ಒಂದು ಇಂಜಿನ್ ಡ್ಯಾಮೇಜ್ ಆಗಿದ್ರಿಂದ ಬ್ಲಾಕ್ ಥಂಬ್ ಅನ್ನೋ ಮೆಕ್ಯಾನಿಕ್ ಟ್ರಕ್ ನ ಕೆಳಗೆ ಬಂದು ಇಂಜಿನ್ ರಿಪೇರ್ ಮಾಡ್ಬೇಕಾದ್ರೆ ಇವನು ರೋಡ್ಗೆ ಬಿದ್ದು ಸಾವನ್ನಪ್ತಾನೆ. ನಂತರ ಫ್ಯೂರಿಯೋಸಾ ಹೋಗಿ ಇಂಜಿನ್ ಸರಿ ಮಾಡ್ತಾಳೆ. ವಾರಿಗ್ ನ ಜೊತೆಯಲ್ಲಿ ಬರ್ತಿದ್ದ ವಾರ್ ಬಾಯ್ಸ್ ಕೂಡ ಆಕ್ಟೋಬಾಸ್ ಕಡೆ ಅವರ ಜೊತೆ ಫೈಟ್ ಮಾಡ್ತಿದ್ದಾರೆ. ಈ ಸೀನ್ ನ ನೋಡ್ತಿದ್ರೆ ಸ್ನೇಹಿತರೆ ನಮ್ಗಂತೂ ಫುಲ್ ಕನ್ಫ್ಯೂಸ್ ಆಗೋಗುತ್ತೆ. ನಾವು ನೋಡ್ತಿರೋದು ಮ್ಯಾಡ್ ಮ್ಯಾಕ್ಸ್ ಮೂವಿನ ಇಲ್ಲ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂತ. ಆ ತರ ಈ ಆಕ್ಷನ್ ಸೀನ್ ಇದೆ. ಜಾಕ್ ವಾರಿಗ್ ನ ಡ್ರೈವ್ ಮಾಡ್ತಾನೆ, ತುಂಬಾನೇ ಜನರನ್ನ ಸಾಯಿಸ್ತಾ ಇದ್ದಾನೆ. ಫ್ಯೂರಿಯೋಸಾ ಕೂಡ ಅವರ ಮೇಲೆ ಶೂಟ್ ಮಾಡ್ತಿದ್ದಾಳೆ. ಕೊನೆಯದಾಗಿ ವಾರಿಗ್ ನ ತಡೆಯೋಕ್ ಆಗ್ತಿಲ್ಲ ಅಂತ ಆಕ್ಟೋಬಾಸ್ ತನ್ನ ಬೈಕ್ ಗೆ ಪ್ಯಾರಾಶೂಟ್ ಹಾಕೊಂಡು ಹಾರ್ಕೊಂಡ್ ಬರ್ತಾನೆ. ಇದೇ ಸಮಯಕ್ಕೆ ಫ್ಯೂರಿಯೋಸಾ ಬಾಂಬಿ ನಾಕರ್ ಅನ್ನೋ ವೆಪನ್ ನ ಆಕ್ಟಿವೇಟ್ ಮಾಡ್ತಾಳೆ. ಈ ವೆಪನ್ ಟ್ರಕ್ ನ ಹಿಂದೆನೇ ಇದೆ ಸ್ನೇಹಿತರೆ. ನಾನ್ ಅನ್ಕೊಂಡಿದ್ದೆ ಡೆಕೋರೇಷನ್ ಗೆ ಅಂತ 4 ಮೆಟಲ್ ಬಾಲ್ ನ ಸಿಗಿಸ್ಕೊಂಡ್ ಬಂದಿದ್ದಾರೆ ಅಂತ, ಆದ್ರೆ ಇಲ್ಲ, ಇದೇ ಬಾಂಬಿ ನಾಕರ್ ಅನ್ನೋ ವೆಪನ್. ಇದು ಈಗ ರೊಟೇಟ್ ಆಗೋದಕ್ಕೆ ಶುರು ಆದಾಗ ಆಕ್ಟೋಬಾಸ್ ಇದಕ್ಕೆ ಸಿಗಾಕೊಂಡು ಸಾವನ್ನಪ್ತಾನೆ. ನಂತರ ಫ್ಯೂರಿಯೋಸಾ ಸೀದಾ ಜಾಕ್ ಹತ್ರ ಬಂದು ನನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಗಾಡಿಯನ್ನ ಸೈಡಿಗೆ ನಿಲ್ಸೋಕೆ ಹೇಳ್ತಾಳೆ. ಏನ್ ಪ್ಲಾನ್ ಇವಳ್ದು ಅಂದ್ರೆ ಇದೇ ವಾರಿಗ್ ನ ಎತ್ತಾಕೊಂಡು ತನ್ನ ಮನೆಗೆ ಹೋಗೋಣ ಅಂತ. ಆದ್ರೆ ಜಾಕ್ ಇವಳಿಗೆನೆ ಹೊಡೆದು ಟ್ರಕ್ ಇಂದ ಹೊರಗೆ ಬಿಸಾಕಿ ಹೋಗ್ತಾನೆ. ಸ್ವಲ್ಪ ದೂರ ಏನೋ ಜಾಕ್ ಹೋಗ್ತಾನೆ, ಆದ್ರೆ ಇವಳನ್ನ ಬಿಟ್ಟೋಗೋದಕ್ಕೆ ಮನ್ಸಾಗದೆ ವಾಪಸ್ ಬಂದು ಹೇಳ್ತಾನೆ, ನೀನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗೋಕ್ ಆಗಲ್ಲ. ಸಿಟಾಡೆಲ್ ಬಿಟ್ರೆ ಗ್ಯಾಸ್ ಟೌನ್ ಗೆ ಹೋಗ್ಬೇಕು, ಅಲ್ಲೂ ಇಲ್ಲ ಅಂದ್ರೆ ವೆಪನ್ಸ್ ನ ತಯಾರಿಸೋ ಜಾಗ ಬುಲೆಟ್ ಫಾರ್ಮ್ ಗೆ ಹೋಗ್ಬೇಕು. ಈ ಎರಡೂ ಜಾಗಕ್ಕಿಂತ ಸಿಟಾಡೆಲ್ ಎಷ್ಟೋ ವಾಸಿ. ನೀನು ನನ್ ಜೊತೆನೆ ಇದ್ದು ಈ ವಾರಿಗ್ ನ ಓಡಿಸೋದಕ್ಕೆ ಹೆಲ್ಪ್ ಮಾಡು, ನಿನಗೆ ಟ್ರೈನಿಂಗ್ ಕೊಡ್ತೀನಿ, ಹೇಗ್ ಫೈಟ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ, ಆಮೇಲೆ ನೀನ್ ಬೇಕಿದ್ರೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಫ್ಯೂರಿಯೋಸಾ ಕೂಡ ಇವನ್ ಜೊತೆನೆ ಇರೋದಕ್ಕೆ ಒಪ್ಕೊಂತಾಳೆ. ಆದ್ರೆ ತಾನು ಹೋಗ್ಬೇಕಾಗಿರೋದು ಗ್ರೀನ್ ಪ್ಲೇಸ್ ಗೆ ಅಂತ ಹೇಳಲ್ಲ, ಯಾರಿಗೂ ಆ ಜಾಗದ ಬಗ್ಗೆ ಗೊತ್ತಾಗ್ಬಾರ್ದು ಅಂತ. ಮತ್ತೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ಯಾಕೆ ಡಿಸೈಡ್ ಮಾಡಿದ್ಲು ಅಂದ್ರೆ ಈಗ ಇವಳಿಗೆ ನೆನ್ಪಾಯ್ತು ಡೆಮೆಂಟಸ್ ತನ್ನ ತಾಯಿಯನ್ನ ಸಾಯಿಸಿರೋದಕ್ಕೆ ಸೇಡ್ ತೀರ್ಸ್ಕೋಬೇಕು, ಅಲ್ಲಿವರೆಗೂ ಎಲ್ಗೂ ಹೋಗೋದ್ ಬೇಡ ಅಂತ. ಸೊ ಫ್ಯೂರಿಯೋಸಾ ಮತ್ತೆ ಜಾಕ್ ಇಬ್ರು ಸೇರ್ಕೊಂಡು ನೆಕ್ಸ್ಟ್ ಇಂದ ವಾರಿಗ್ ನ ಡ್ರೈವ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೆ ಗ್ಯಾಸ್ ಟೌನ್ ಗೆ ಬುಲೆಟ್ ಫಾರ್ಮ್ ಗೆಲ್ಲ ಹೋಗಿ ಅವ್ರಿಗೆ ಆಹಾರ ಕೊಟ್ಟು ಅದರ ಬದಲಿಗೆ ಬುಲೆಟ್ಸ್ ಮತ್ತೆ ಪೆಟ್ರೋಲ್ ಇಸ್ಕೊಂಡು ಬರೋ ಕೆಲಸ ಮುಂದುವರಿಸ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಬುಲೆಟ್ ಫಾರ್ಮ್ ಗೆ ಬಂದಿದ್ದಾಗ ಫ್ಯೂರಿಯೋಸಾಗೋಸ್ಕರ ಒಂದು ಗನ್ ತಗೊಂಡು ಇವಳಿಗೆ ಜಾಕ್ ಕೊಡ್ತಾನೆ. ಈಗ ನೀನು ಎಲ್ಲಿಗ್ ಬೇಕಾದ್ರೂ ಹೋಗೋಕೆ ರೆಡಿ ಆಗಿದ್ಯಾ, ಈ ಗನ್ ರಕ್ಷಣೆಗೆ ಅಂತ ಇಡ್ಕೋ, ಸ್ವಲ್ಪ ದಿನದಲ್ಲೇ ಒಂದು ವೆಹಿಕಲ್ ನ ವ್ಯವಸ್ಥೆ ಮಾಡ್ತೀನಿ, ತಪ್ಪಿಸ್ಕೊಂಡು ಹೋಗುವಂತೆ ಅಂತ ಹೇಳ್ತಾನೆ. ಆದ್ರೆ ಫ್ಯೂರಿಯೋಸಾ ಇಲ್ಲೇ ಇದ್ದು ಡೆಮೆಂಟಸ್ ಕತೆ ಮುಗಿಸೋವರೆಗೂ ಎಲ್ಲಿಗೂ ಹೋಗೋದು ಬೇಡ ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದಾಳೆ. ಸೊ ಹೀಗೆ ಜಾಕ್ ಮತ್ತೆ ಫ್ಯೂರಿಯೋಸಾ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಇಬ್ರು ಹತ್ರ ಆಗ್ತಿದ್ದಾರೆ. ಒಂದಿನ ಗ್ಯಾಸ್ ಟೌನ್ ಗೆ ಹಣ್ಣು ತರಕಾರಿ ಡೆಲಿವರ್ ಮಾಡಿ ಪೆಟ್ರೋಲ್ ಇಸ್ಕೊಂಡು ಹೋಗೋಣ ಅಂತ ಬಂದಾಗ ಇಲ್ಲಿ ರಂಪ ರಾಧ ಅಂತ ಆಗೋಗಿದೆ. ಯಾವ್ದು ಡೆಮೆಂಟಸ್ ನ ಕಂಟ್ರೋಲ್ ಅಲ್ಲಿ ಇಲ್ಲ, ಎಲ್ಲ ಇವ್ರೇ ಕಿತ್ತಾಡ್ಕೊಂಡು ಬೇರೆ ಬೇರೆ ಆಗಿದ್ದಾರೆ. ಈಗ್ಲೂ ಡೆಮೆಂಟಸ್ ಬಂದು ಎಲ್ಲರನ್ನ ಕಂಟ್ರೋಲ್ ಮಾಡೋಕೆ ನೋಡ್ತಿದ್ದಾನೆ, ಆದ್ರೆ ಆಗ್ತಿಲ್ಲ. ಅದಕ್ಕೆ ಡೆಮೆಂಟಸ್ ಜಾಕ್ ಗೆ ಹೇಳ್ತಾನೆ, ಇನ್ನ 3 ದಿನದಲ್ಲಿ ನಾನು ಇಮ್ಮಾರ್ಟನ್ ಜೋನ ಜೊತೆ ಮೀಟಿಂಗ್ ಮಾಡ್ಬೇಕು ಅಂತ. ಮತ್ತೆ ಫ್ಯೂರಿಯೋಸಾನ ಕೂಡ ಡೆಮೆಂಟಸ್ ಮಾತಾಡಿಸ್ತಾನೆ, ಆದ್ರೆ ಇವಳೇ ಫ್ಯೂರಿಯೋಸಾ ಅಂತ ಇವನಿಗೆ ಗೊತ್ತಾಗಲ್ಲ. ಫ್ಯೂರಿಯೋಸಾ ಇದೇ ಸಿಕ್ಕಿದ ಚಾನ್ಸ್ ಅಂತ ಗನ್ ಎತ್ಕೊಂಡು ಇವನನ್ನ ಕೊಲ್ಲೋಕೆ ನೋಡ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಡೆಮೆಂಟಸ್ ಕಡೆ ಅವರೆಲ್ಲ ವಾರಿಗ್ ನ ಮೇಲೆ ದಾಳಿ ಮಾಡಿ ಎಲ್ಲ ಹಣ್ಣು ತರಕಾರಿ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಡೆಮೆಂಟಸ್ ಇವ್ರಿಗೆ ಈ ಜಾಗದಿಂದ ಹೊರಗೆ ಹೋಗೋಕೆ ಸಹಾಯ ಮಾಡ್ತಾನೆ. ಆದ್ರೆ ಇವರು ಪೆಟ್ರೋಲ್ ನ ಇಸ್ಕೊಂಡು ಹೋಗೋಕ್ ಆಗಲ್ಲ. ಅದಕ್ಕೆ ಫ್ಯೂರಿಯೋಸಾ ಮತ್ತೆ ಜಾಕ್ ಇಬ್ರು ಇಮ್ಮಾರ್ಟನ್ ಜೋ ಹತ್ರ ಬಂದು ಎಲ್ಲಾ ವಿಷಯವನ್ನ ಹೇಳಿದಾಗ ಇವರು ಗ್ಯಾಸ್ ಟೌನ್ ಮೇಲೆ ದಾಳಿ ಮಾಡಿ ಡೆಮೆಂಟಸ್ ನ ಕೊಲ್ಲೋ ಪ್ಲಾನ್ ಮಾಡ್ತಾರೆ. ನಾಳೆನೆ ನೀವು ಬುಲೆಟ್ ಫಾರ್ಮ್ ಗೆ ಹೋಗಿ ಎಲ್ಲಾ ವೆಪನ್ಸ್ ನ ಎತ್ತಾಕೊಂಡ್ ಬನ್ನಿ, ಆಮೇಲೆ ದಾಳಿ ಮಾಡೋಣ ಅಂತ ಜಾಕ್ ಮತ್ತೆ ಫ್ಯೂರಿಯೋಸಾಗೆ ಹೇಳಿ ಕಳಿಸ್ತಾನೆ ಇಮ್ಮಾರ್ಟನ್ ಜೋ. ಇಲ್ಲಿ ಇಮ್ಮಾರ್ಟನ್ ಜೋಗಾಗ್ಲಿ ಬೇರೆಯವ್ರಿಗಾಗ್ಲಿ ಯಾರಿಗೂ ಫ್ಯೂರಿಯೋಸಾ ಯಾರು ಅಂತಾನೆ ಗೊತ್ತಾಗಿಲ್ಲ, ಯಾಕಂದ್ರೆ ಅವಳು ಓಡೋಗಿದ್ದಾಳೆ ಅಂತಾನೆ ಅವರೆಲ್ಲ ಅನ್ಕೊಂಡಿದ್ದಾರೆ. ಈಗಾಗಲೇ ವರ್ಷಗಳೇ ಕಳೆದಿರೋದ್ರಿಂದ ಫ್ಯೂರಿಯೋಸಾ ಇವಳೆ ಅಂತ ಯಾರಿಗೂ ಗುರ್ತು ಸಿಗ್ತಿಲ್ಲ. ಸೊ ಇವತ್ತು ರಾತ್ರಿ ಜಾಕ್ ಮತ್ತೆ ಫ್ಯೂರಿಯೋಸಾ ಇಬ್ರು ಮಾತಾಡ್ಬೇಕಾದ್ರೆ ಜಾಕ್ ಇವಳ ಕೈ ಮೇಲಿರೋ ಮ್ಯಾಪ್ ನ ಟ್ಯಾಟೂ ನೋಡಿ, ಈ ಜಾಗ ಎಲ್ಲಿದೆಯೋ ನನ್ಗೆ ಗೊತ್ತಿಲ್ಲ, ಆದ್ರೆ ನೀನು ಅಲ್ಲಿಗೆ ಹೋಗೋಕೆ ಪೂರ್ತಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಇಬ್ರು ಕೂಡ ನಾಳೆನೆ ತಪ್ಪಿಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಮುಂದಿನ ದಿನ ವಾರಿಗ್ ನ ಎತ್ತಾಕೊಂಡು ವೆಪನ್ಸ್ ತಗೊಂಡ್ ಬರೋಕೆ ಅಂತ ಹೊರಟಾಗ ದಾರಿಯಲ್ಲೇ ಜಾಕ್ ವಾರಿಗ್ ನ ನಿಲ್ಸೋಕೆ ಹೇಳಿ ಎಲ್ಲರ ಪೊಸಿಷನ್ ನ ಚೇಂಜ್ ಮಾಡ್ತಾನೆ. ಫ್ಯೂರಿಯೋಸಾನ ಕಾರಲ್ಲಿ ಬರೋಕೆ ಹೇಳಿ ಒಬ್ಬ ವಾರ್ ಬಾಯ್ ಗೆ ವಾರಿಗ್ ನ ಓಡಿಸೋಕೆ ಹೇಳ್ತಾನೆ. ಅಂದ್ರೆ ಜಾಕ್ ಇಲ್ಲೇ ಎಸ್ಕೇಪ್ ಪ್ಲಾನ್ ಮಾಡ್ತಿದ್ದಾನೆ ಅಂತ. ಸೊ ಇವರೆಲ್ಲ ಬುಲೆಟ್ ಫಾರ್ಮ್ ಗೆ ಬಂದಾಗ ನೋಡ್ತಾರೆ ಇಲ್ಲಿ ಯಾರು ಕಾಣ್ತಾನೆ ಇಲ್ಲ. ಆದ್ರೆ ಇದ್ದಕ್ಕಿದ್ದಂಗೆ ಡೆಮೆಂಟಸ್ ಕಡೆ ಅವರು ಬಂದು ವಾರಿಗ್ ನ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾರೆ. ಅಂದ್ರೆ ಇವರು ಬರೋಕು ಮುಂಚೆನೆ ಡೆಮೆಂಟಸ್ ಕಡೆ ಅವರು ಬಂದು ಈ ಜಾಗವನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೆ.
ತಕ್ಷಣ ಫ್ಯೂರಿಯೋಸಾ ಕಾರ್ನ ರಿವರ್ಸ್ ತಗೊಂಡು ಹೋಗ್ತಿದ್ದಂಗೆ ಬುಲೆಟ್ ಫಾರ್ಮ್ ನ ಎಂಟ್ರೆನ್ಸ್ ಅಲ್ಲಿರೋ ದೊಡ್ಡ ಗೇಟ್ ನ ಕ್ಲೋಸ್ ಮಾಡ್ತಾರೆ. ಫ್ಯೂರಿಯೋಸಾ ತಪ್ಪಿಸ್ಕೊಳ್ಳಿ ಅಂತ ಜಾಕ್ ಸೇಮ್ ಫ್ಯೂರಿಯೋಸಾ ಅವ್ರ ಅಮ್ಮ ಮೇರಿ ತರನೇ ಮಾಡ್ತಿದ್ದಾನೆ. ಇವನು ಡೆಮೆಂಟಸ್ ಕಡೆ ಅವ್ರಿಗೆ ಶೂಟ್ ಮಾಡಿ ತಡಿತಾ ಇದ್ದಾನೆ, ಆದಷ್ಟು ಬೇಗ ಫ್ಯೂರಿಯೋಸಾ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ. ಆದ್ರೆ ಫ್ಯೂರಿಯೋಸಾ ಇಲ್ಲಿಂದ ಹೋಗಲ್ಲ, ಗೇಟ್ ದಾಟ್ಕೊಂಡು ಬಂದು ಎಲ್ಲರಿಗೂ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾಳೆ. ಜಾಕ್ ವಾರ್ರಿಗ್ ನ ಸಹಾಯದಿಂದಾನೇ ಎಲ್ಲರ ಜೊತೆ ಫೈಟ್ ಮಾಡ್ತಿದ್ದಾನೆ. ಫ್ಯೂರಿಯೋಸಾ ದೂರದಿಂದಾನೇ ಸ್ನೈಪರ್ ತರ ಎಲ್ಲರಿಗೂ ಶೂಟ್ ಮಾಡ್ತಿದ್ದಾಳೆ. ಇಲ್ಲೇ ಒಂದು ಟವರ್ ಮೇಲೆ ನಿಂತಿರೋ ಡೆಮೆಂಟಸ್ ಫ್ಯೂರಿಯೋಸಾ ಅನ್ನ ನೋಡಿ ಅವಳ ಮೇಲೆ ರಾಕೆಟ್ ಲಾಂಚರ್ ಇಂದ ದಾಳಿ ಮಾಡಿದ್ರು. ಫ್ಯೂರಿಯೋಸಾ ಹೇಗೋ ಬಚಾವಾದ್ಲು. ಆದ್ರೆ ಜಾಕ್ ನ ವಾರ್ರಿಗ್ ಒಂದು ಕ್ರೇನ್ ಗೆ ಸಿಗಾಕೊಂಡು ಮೇಲಿಂದ ಕೆಳಗೆ ಬೀಳ್ತಾ ಇದೆ. ಆದ್ರೆ ಸರಿಯಾದ ಸಮಯಕ್ಕೆ ಫ್ಯೂರಿಯೋಸಾ ಬೈಕ್ ಅಲ್ಲಿ ಬಂದು ಇವನನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೊಡ್ತಾಳೆ. ಸೊ ಬೈಕ್ ಬಿಟ್ಟು ಇವರು ಕಾರಲ್ಲಿ ಹೋಗ್ಬೇಕಾದ್ರೆ ಫ್ಯೂರಿಯೋಸಾ ಹೇಳ್ತಾಳೆ, ಇನ್ನ 3-4 ದಿನ ಆದ್ರೂ ಬೇಕಾಗುತ್ತೆ ಗ್ರೀನ್ ಪ್ಲೇಸ್ ಗೆ ಹೋಗೋಕೆ ಅಂತ. ಅಲ್ಲಿವರೆಗೂ ಸ್ವಲ್ಪ ದೂರ ಕಾರಲ್ಲಿ ಹೋಗಿ ನಂತರ ಕಾರಿಂದನೇ ಇರೋ ಬೈಕ್ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಇವರನ್ನ ಕೊಲ್ಲೋಕೆ ಕೋಪದಲ್ಲಿ ಡೆಮೆಂಟಸ್ ಹಿಂದೆನೆ ತನ್ನ ಮಾನ್ಸ್ಟರ್ ಟ್ರಕ್ ಅಲ್ಲಿ ಬರ್ತಾ ಇದ್ದಾನೆ. ಫ್ಯೂರಿಯೋಸಾ ಕಾರ್ನ ಜಿಗ್ಜಾಗ್ ಡ್ರೈವ್ ಮಾಡ್ತಾ ಧೂಳು ಎಳ್ಸಿ ಡೆಮೆಂಟಸ್ ನ ಕಣ್ತಪ್ಸೋಕೆ ನೋಡ್ತಾಳೆ. ಆದ್ರೆ ಈ ಪ್ಲಾನ್ ವರ್ಕ್ ಆಗಲ್ಲ. ಫ್ಯೂರಿಯೋಸಾ ಡೆಮೆಂಟಸ್ ಗೆ ಶೂಟ್ ಮಾಡೋಕೆ ಹೋದಾಗ ಅವನು ತನ್ನ ಮಾನ್ಸ್ಟರ್ ಟ್ರಕ್ ಇಂದ ಇವಳ ಕಾರ್ಗೆ ಗುದ್ದುತ್ತಾನೆ. ಇದರಿಂದ ಇವಳ ಕೈ ಟ್ರಕ್ ಟೈರ್ ಮತ್ತೆ ಕಾರ್ನ ಮಧ್ಯದಲ್ಲಿ ಸಿಗಾಕೊಂಡು ತುಂಬಾನೇ ಗಾಯ ಆಗುತ್ತೆ. ನಂತರ ಡೆಮೆಂಟಸ್ ತನ್ನ ಮಾನ್ಸ್ಟರ್ ಟ್ರಕ್ ನ ಇವರ ಕಾರ್ ಮೇಲೆನೆ ಹಚ್ಚಿ ಆಕ್ಸಿಡೆಂಟ್ ಮಾಡ್ತಾನೆ. ಆದ್ರೆ ಫ್ಯೂರಿಯೋಸಾ ಮತ್ತೆ ಜಾಕ್ ಇನ್ನೂ ಬದುಕಿರೋದನ್ನ ನೋಡಿ ಡೆಮೆಂಟಸ್ ಇವರನ್ನ ಹೊರಗೆ ಎಳ್ಕೊಂಡು ಬಂದು ಚೆನ್ನಾಗಿ ಬೈತಾ ಇದ್ದಾನೆ. ನಾನು ಬುಲೆಟ್ ಫಾರ್ಮ್ ನ ಕೂಡ ನನ್ನ ವಶಪಡಿಸ್ಕೊಂತಿದ್ದೆ, ಇನ್ನ ಸಿಟಾಡೆಲ್ ಮಾತ್ರ ಬಾಕಿ ಇತ್ತು. ಈ 3 ಜಾಗವನ್ನ ನಾನೇ ಆಳ್ತಿದ್ದೆ, ನಿಮ್ಮಿಂದ ಎಲ್ಲ ಹಾಳಾಯ್ತು ಅಂತ ಜಾಕ್ ನ ಕೈಗೆ ಹಗ್ಗ ಕಟ್ಟಿ ಬೈಕ್ ಅಲ್ಲಿ ಎಳ್ಕೊಂಡು ಹೋಗ್ತಾರೆ. ಇದನ್ನ ಲೈವ್ ಆಗಿ ನೋಡ್ಲಿ ಅಂತ ಫ್ಯೂರಿಯೋಸಾ ಗಾಯ ಆಗಿರೋ ಕೈಗೆನೆ ಚೈನ್ ಹಾಕಿ ನೇತಾಕ್ತಾರೆ. ಸೊ ಡೆಮೆಂಟಸ್ ಕಡೆ ಅವರು ಜಾಕ್ ಸಾಯೋವರೆಗೂ ಎಳ್ದಾಡಿ ಮಜಾ ತಗೊಂತಾರೆ. ಕೊನೆಗೂ ಇವನನ್ನ ಸಾಯಿಸಿ ಆದ್ಮೇಲೆ ಟ್ರಕ್ ಮೇಲೆ ಕೂತಿದ್ದ ಡೆಮೆಂಟಸ್ ಫ್ಯೂರಿಯೋಸಾ ಕತೆ ಏನಾಯ್ತು ಅಂತ ನೋಡೋಕೆ ಬಂದಾಗ ಇಲ್ಲಿ ಫ್ಯೂರಿಯೋಸಾ ಕೈ ಮಾತ್ರ ಇದೆ, ಅವಳೇ ಇಲ್ಲ. ಹೇಗೋ ಅವಳ ಕೈ ಗಾಯ ಆಗಿತ್ತು, ಜೋರಾಗಿ ಹೇಳ್ಕೊಂಡು ಅವಳೆ ಕೈ ಕಿತ್ತಾಕೊಂಡು ಒಂದು ಬೈಕ್ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯನ್ನ ನೋಡಿದವ್ರಿಗೆ ಫ್ಯೂರಿಯೋಸಾ ಕೈ ಹೇಗ್ ಕಟ್ಟಾಯ್ತು ಅಂತ ಈ ಮೂವಿಯನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಫ್ಯೂರಿಯೋಸಾ ಒಂದು ಕೈಯಲ್ಲೇ ಬೈಕ್ ಅನ್ನ ಓಡಿಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಏನೋ ಆಗ್ತಾಳೆ. ಆದ್ರೆ ಇವಳು ಎತ್ತಾಕೊಂಡು ಬಂದಿದ್ದ ಬೈಕ್ ನೆಟ್ಗಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಬೈಕ್ ಬಿಟ್ಟು ಸಿಟಾಡೆಲ್ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಕೈಯಿಂದ ತುಂಬಾನೇ ರಕ್ತ ಹೋಗಿರೋದ್ರಿಂದ ಸುಸ್ತಾಗಿರೋದ್ರಿಂದ ಪ್ರಜ್ಞೆ ತಪ್ತಾಳೆ. ಇವಳನ್ನ ದೂರದಿಂದ ನಿಂತ್ಕೊಂಡು ಮ್ಯಾಕ್ಸ್ ನೋಡ್ತಿದ್ದಾನೆ. ಮ್ಯಾಡ್ ಮ್ಯಾಕ್ಸ್ ಅಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ ಮ್ಯಾಕ್ಸ್ ನ ಕ್ಯಾಮಿಯೋ ಇದು. ಆದ್ರೆ ಇಲ್ಲಿ ಇವನ ಮುಖ ತೋರ್ಸಲ್ಲ. ಯಾಕೆಂದ್ರೆ ಈ ಮ್ಯಾಕ್ಸ್ ಪಾರ್ಟ್ ನ ಟಾಮ್ ಹಾರ್ಡಿ ಅವರು ಮಾಡ್ಬೇಕಿತ್ತು. ಇದು ಸಣ್ಣ ಪಾರ್ಟ್ ಅಲ್ವಾ, ಇದು ಸಣ್ಣ ಕ್ಯಾಮಿಯೋ ಅಲ್ವಾ, ಅದಕ್ಕೆ ಈ ಪಾರ್ಟ್ ನ ಟಾಮ್ ಹಾರ್ಡಿ ಅವರ ಸ್ಟಂಟ್ ಡಬಲ್ ನ ಕೈಯಲ್ಲಿ ಮಾಡಿಸಿದ್ದಾರೆ. ಸೊ ಈಗ ಪ್ರಜ್ಞೆ ತಪ್ಪಿದ್ದ ಫ್ಯೂರಿಯೋಸಾನ ಮ್ಯಾಗಟ್ ಫಾರ್ಮ್ ಅವರು ಎತ್ತಾಕೊಂಡು ಬಂದು ಇವಳ ಕೈ ಕಟ್ಟಾಗಿತ್ತಲ್ಲ ಆ ಜಾಗಕ್ಕೂ ಹುಳ ಬಿಟ್ಟಿದ್ದಾರೆ. ಇವಳ ದೇಹದ ಮೇಲೂ ಕೂಡ ಮ್ಯಾಗಟ್ಸ್ ನ ಬೆಳೆಸೋಕೋಸ್ಕರ. ಆದ್ರೆ ಫ್ಯೂರಿಯೋಸಾಗೆ ತಕ್ಷಣ ಎಚ್ಚರಿಕೆ ಆಗುತ್ತೆ. ಹಾಗಾಗಿ ಇವಳು ಇಲ್ಲಿಂದನೂ ಎಸ್ಕೇಪ್ ಆಗಿ ಸೀದಾ ಇಮ್ಮಾರ್ಟನ್ ಜೋ ಹತ್ರ ಬಂದು ಡೆಮೆಂಟಸ್ ಇಲ್ಲಿಗೆನೆ ಬರ್ತಿದ್ದಾನೆ. ಅವನು ಅಟ್ಯಾಕ್ ಮಾಡೋಕೆ ರೆಡಿ ಆಗಿದ್ದಾನೆ. ಬುಲೆಟ್ ಫಾರ್ಮ್ ನ ಕೂಡ ಅವನು ತನ್ನ ಕಂಟ್ರೋಲ್ಗೆ ತಗೊಂಡಿದ್ದಾನೆ ಅಂತ ಹೇಳಿದಾಗ ಇಮ್ಮಾರ್ಟನ್ ಜೋನ ಮಕ್ಕಳಾದ ಸ್ಕ್ರಾಟಸ್ ಮತ್ತೆ ರಿಕ್ಟಸ್ ಕೂಡ ಗ್ಯಾಸ್ ಟೌನ್ ಇಂದ ದೊಡ್ಡದಾಗಿ ಕಪ್ಪು ಹೊಗೆ ಬರ್ತಾ ಇರೋದನ್ನ ಗಮನಿಸ್ತಾರೆ. ಡೆಮೆಂಟಸ್ ಗ್ಯಾಸ್ ಟೌನ್ ನ ಬ್ಲಾಸ್ಟ್ ಮಾಡಿರ್ಬೇಕು, ಅದಕ್ಕೆ ನಾವು ಅಲ್ಲಿಗೆನೆ ಹೋಗಿ ಡೆಮೆಂಟಸ್ ನ ಸಾಯಿಸೋಣ ಅಂತ ಸ್ಕ್ರಾಟಸ್ ಮತ್ತೆ ರಿಕ್ಟಸ್ ಇಬ್ರು ಇಮ್ಮಾರ್ಟನ್ ಜೋಗೆ ಹೇಳ್ತಾರೆ. ಆದ್ರೆ ಫ್ಯೂರಿಯೋಸಾ ಅದು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಅಂತ ಅಲ್ಲಿ ಹೊಗೆ ಹಾಕಿದ್ದಾರೆ. ನೀವು ಅಲ್ಲಿಗೆ ಹೋದ್ರೆ ಈ ಜಾಗದಲ್ಲಿ ಯಾರು ಇರಲ್ಲ, ಸರಿಯಾದ ಸಮಯ ನೋಡಿ ಸಿಟಾಡೆಲ್ ಮೇಲೆ ದಾಳಿ ಮಾಡೋಕೆ ಅವನು ಕಾಯ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಇಮ್ಮಾರ್ಟನ್ ಜೋ ಡೆಮೆಂಟಸ್ ಗೆನೆ ಟೋಪಿ ಹಾಕೋಕೆ ಒಂದಷ್ಟು ಜನರನ್ನ ಗ್ಯಾಸ್ ಟೌನ್ ಕಡೆ ಕಳಿಸ್ತಾನೆ. ಅವರು ತಮ್ಮ ವೆಹಿಕಲ್ ಅಲ್ಲಿ ಧೂಳೆಬ್ರಿಸ್ಕೊಂಡು ಹೋಗ್ತಿದ್ದಾರೆ. ಡೆಮೆಂಟಸ್ ನೋಡಿ ಇಮ್ಮಾರ್ಟನ್ ಜೋ ಕಡೆ ಅವರು ಗಾಬರಿಯಲ್ಲಿ ಗ್ಯಾಸ್ ಟೌನ್ ಕಡೆ ಹೋಗ್ತಿದ್ದಾರೆ ಅನ್ಕೊಳ್ಳಿ ಅಂತ. ಇನ್ನೊಂದ್ ಕಡೆ ಸಿಟಾಡೆಲ್ ಕಡೆನೆ ಡೆಮೆಂಟಸ್ ಬರ್ತಿದ್ದಾನೆ. ನೆಲ ಎಲ್ಲ ಒದ್ದೆ ಮಾಡಿದ್ದಾರೆ ಧೂಳ್ ಬರಬಾರ್ದು ಅಂತ. ಇಮ್ಮಾರ್ಟನ್ ಜೋನ ಪ್ಲಾನ್ ಕೂಡ ಈಗ ವರ್ಕ್ ಆಗುತ್ತೆ. ಯಾಕಂದ್ರೆ ಡೆಮೆಂಟಸ್ ಗ್ಯಾಸ್ ಟೌನ್ ನ ಕಡೆ ಇಮ್ಮಾರ್ಟನ್ ಜೋ ಕಡೆ ಅವರು ಹೋಗ್ತಿರೋದು ನೋಡಿ ಎಲ್ಲಾ ಗ್ಯಾಸ್ ಟೌನ್ ಕಡೆ ಹೋಗ್ತಿದ್ದಾರೆ. ನಾವು ಸಿಟಾಡೆಲ್ ನ ಈಗ ಆರಾಮಾಗಿ ನಮ್ಮ ಕಂಟ್ರೋಲ್ಗೆ ತಗೋಬಹುದು ಅಂತ ತನ್ನ ಬೈಕರ್ಸ್ ಗ್ಯಾಂಗ್ಗೆ ಹೇಳಿ ಸಿಟಾಡೆಲ್ ಕಡೆನೆ ಹೊಡ್ತಾನೆ. ಸೊ ಡೆಮೆಂಟಸ್ ಕಡೆಯವರೆಲ್ಲ ಸಿಟಾಡೆಲ್ ಕಡೆನೆ ಬರ್ತಿರೋದು ಗೊತ್ತಾಗ್ತಿದ್ದಂಗೆ ಸ್ಕ್ರಾಟಸ್ ಮತ್ತೆ ರಿಕ್ಟಸ್ ಇಬ್ರು ತಮ್ಮ ಆರ್ಮಿಯನ್ನ ಕರ್ಕೊಂಡು ಬಂದು ಡೆಮೆಂಟಸ್ ಮೇಲೆ ದಾಳಿ ಮಾಡ್ತಾರೆ. ಇದರಿಂದ ಇಲ್ಲಿ ಯುದ್ಧನೇ ಶುರು ಆಗುತ್ತೆ. ಈ ಯುದ್ಧ ಕಂಟಿನ್ಯೂಸ್ ಆಗಿ 40 ದಿನದವರೆಗೂ ನಡೆಯುತ್ತೆ. ಇನ್ನೊಂದ್ ಕಡೆ ಫ್ಯೂರಿಯೋಸಾ ಮತ್ತೆ ತನ್ನ ಕೂದಲನ್ನ ಕಟ್ ಮಾಡ್ಕೊಂಡು ತನ್ನ ಕಟ್ಟಾಗಿರೋ ಕೈಗೆ ಪ್ರಾಸ್ಥೆಟಿಕ್ ಕಾರ್ನ ರೆಡಿ ಮಾಡ್ಕೊಂತಾಳೆ. ಅಂದ್ರೆ ಇದೊಂದು ರೋಬೋಟಿಕ್ ಕಾರ್ನ ರೀತಿ ಇದೆ, ತನಗೆ ಹೇಗ್ ಬೇಕೋ ಆ ರೀತಿ ಇದನ್ನ ಮೂವ್ ಮಾಡಬಹುದು. ನಂತರ ಡೆಮೆಂಟಸ್ ನ ಹಿಡಿಯೋಕೆ ಅಂತ ಹೊಡ್ತಾಳೆ. ಆದ್ರೆ ಇವಳ ಹತ್ರ ಯಾವುದೇ ವೆಹಿಕಲ್ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಹತ್ರ ಇರೋ ಕಾರ್ನ ತೋರಿಸ್ತಾನೆ. ಈ ಕಾರ್ಗೆ ಒಂದು ಟೈರ್ ಇಲ್ಲ, ಆದ್ರೂ ಕೂಡ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು 3 ಟೈರ್ ಅಲ್ಲೇ ಕಾರ್ನ ಓಡಿಸ್ಕೊಂಡ್ ಬರ್ತಾಳೆ. ಇಲ್ಲಿಗೆ ಬಂದಾಗ ನೋಡ್ತಾಳೆ ಆಗ್ಲೇ ಯುದ್ಧದಲ್ಲಿ ಡೆಮೆಂಟಸ್ ಕಡೆಯವರು ತುಂಬಾ ಜನ ಸಾವನ್ನಪ್ಪಿರೋದ್ರಿಂದ ಡೆಮೆಂಟಸ್ ಉಳಿದಿರೋ ಬೈಕರ್ಸ್ ನ ಜೊತೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇಲ್ಲೇ ಸ್ಕ್ರಾಟಸ್ ನ ಕಾರ್ ಹಾಳಾಗಿ ನಿಂತಿರೋದನ್ನ ವಾರ್ ಬಾಯ್ಸ್ ರೆಡಿ ಮಾಡ್ತಾ ಇದ್ದಾರೆ. ಫ್ಯೂರಿಯೋಸಾ ಪ್ಲಾನ್ ಮಾಡಿ ತನ್ನ ಕಾರ್ನ ಬಿಟ್ಟು ಸ್ಕ್ರಾಟಸ್ ನ ಕಾರ್ ರೆಡಿ ಆಗ್ತಿದ್ದಂಗೆ ಅದನ್ನ ಎತ್ತಾಕೊಂಡು
ಮಾಡ್ಕೊಂಡು ಡೆಮೆಂಟಸ್ ನ ಹುಡ್ಕೊಂಡು ಹೊಡ್ತಾಳೆ. ಸೊ ಕೊನೆಗೂ ಫ್ಯೂರಿಯೋಸಾಗೆ ಡೆಮೆಂಟಸ್ ಮತ್ತೆ ಅವನ ಕಡೆಯವರು ಉಳಿದಿರೋ 4-5 ಜನ ಬೈಕರ್ಸ್ ಸಿಗ್ತಾರೆ. ದೂರದಿಂದನೇ ಇವರ ಮೇಲೆ ಫೈರ್ ಮಾಡಿ ಇಬ್ರು ಬೈಕರ್ಸ್ ನ ಕೊಲ್ತಾಳೆ ಫ್ಯೂರಿಯೋಸಾ. ಹಾಗಾಗಿ ಫ್ಯೂರಿಯೋಸಾ ಹತ್ರ ಬರೋ ಅಷ್ಟೊಳಗೆ ಡೆಮೆಂಟಸ್ ಪ್ಲಾನ್ ಮಾಡಿ ಎಲ್ಲರೂ ಬೇರೆ ಬೇರೆ ದಿಕ್ಕಿಗೆ ಸಪರೇಟ್ ಆಗಿ ಹೋಗ್ತಾರೆ. ಇಷ್ಟು ಜನ ಬೈಕರ್ಸ್ ಅಲ್ಲಿ ಡೆಮೆಂಟಸ್ ಯಾರು ಅಂತ ಫ್ಯೂರಿಯೋಸಾಗೆ ಗೊತ್ತಾಗಲ್ಲ. ರಥ ತರ ಇರೋ ಬೈಕಲ್ಲೇ ಮೋಸ್ಟ್ಲಿ ಡೆಮೆಂಟಸ್ ಇರೋದು ಅಂತ ಅವನ ಹಿಂದೆನೆ ಫಾಲೋ ಮಾಡ್ಕೊಂಡೇನೋ ಬರ್ತಾಳೆ. ಆದ್ರೆ ಹತ್ರ ಬಂದಾಗ ಗೊತ್ತಾಗುತ್ತೆ ಇವನು ಕೂಡ ಡೆಮೆಂಟಸ್ ಅಲ್ಲ ಅಂತ. ಅಂದ್ರೆ ಡೆಮೆಂಟಸ್ ಬೇಕು ಅಂತಾನೆ ತನ್ನ ಜೊತೆ ಇದ್ದ ಬೈಕರ್ಸ್ ನ ವೇಷದಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸೊ ಫ್ಯೂರಿಯೋಸಾ ಇಲ್ಲಿ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಿದ್ದ ಬೈಕರ್ಸ್ ನೆಲ್ಲ ಸಾಯಿಸ್ತಾಳೆ. ನಂತರ ಒಂದು ಬೆಟ್ಟದ ಮೇಲೆ ಬಂದು ಡೆಮೆಂಟಸ್ ಕೂಡ ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡ್ತಾಳೆ. ಅವನು ಸ್ಯಾಂಡ್ ಸ್ಟಾರ್ಮ್ ನ ಒಳಗೆ ಬೈಕ್ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಇವನು ಸ್ಯಾಂಡ್ ಸ್ಟಾರ್ಮ್ ಒಳಗೆ ಬರ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ತಾನೆ. ಯಾಕೆ ಅಂದ್ರೆ ಫ್ಯೂರಿಯೋಸಾನೇ ಇವನನ್ನ ಹಿಡ್ಕೊಂಡು ಪ್ರಜ್ಞೆ ತಪ್ಸಿರೋದು. ಎಚ್ಚರಿಕೆ ಆದಾಗ್ಲೇ ಇವನ್ಗೆ ಗೊತ್ತಾಗೋದು ತಾನು ಫ್ಯೂರಿಯೋಸಾ ಕೈಗೆ ತಗ್ಲಾಕೊಂಡಿದ್ದಾನೆ ಅಂತ. ಇಲ್ಲಿಂದನೂ ಕೂಡ ಡೆಮೆಂಟಸ್ ಮತ್ತೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಫ್ಯೂರಿಯೋಸಾ ತನ್ನ ಕಾರಲ್ಲಿ ಬರ್ತಿದ್ದಂಗೆ ಏನ್ ಮಾಡಿದ್ರು ಕಾರ್ಗಿಂತ ಸ್ಪೀಡ್ ಆಗಂತೂ ಓಡೋಕ್ ಆಗಲ್ಲ ಅಂತ ಇವನು ಫ್ಯೂರಿಯೋಸಾಗೆ ಸರೆಂಡರ್ ಆಗ್ಬಿಡ್ತಾನೆ. ಇಲ್ಲಿ ಇವರಿಬ್ಬರ ನಡುವೆ ತುಂಬಾನೇ ಹೊತ್ತು ಮಾತುಕತೆ ಆಗುತ್ತೆ. ಫ್ಯೂರಿಯೋಸಾ ತನ್ನ ತಾಯಿಯನ್ನ ನೆನಪಿಸ್ಕೊಂಡು ಇವನ್ಗೆ ಚೆನ್ನಾಗಿ ಹೊಡಿತಾಳೆ. ಇವಂಗೂ ಕೂಡ ಈಗ ಗೊತ್ತಾಗುತ್ತೆ ಇವಳೇ ಫ್ಯೂರಿಯೋಸಾ ಅಂತ. ನಂತರ ಫ್ಯೂರಿಯೋಸಾ ಕೋಪದಲ್ಲಿ ಇವನ್ಗೆ ಯಾವ್ಯಾವ ರೀತಿ ಟಾರ್ಚರ್ ಕೊಡೋಕಾಗುತ್ತೋ ಆ ರೀತಿ ಎಲ್ಲ ಟಾರ್ಚರ್ ಕೊಟ್ಟು ಕೊನೆಗೆ ಇವನ ದೇಹವನ್ನ ತನ್ನ ತಾಯಿ ಮೇರಿ ಕೊಟ್ಟಿದ್ದ ಪೀಚ್ ಹಣ್ಣಿನ ಬೀಜ ಇತ್ತಲ್ಲ ಅದನ್ನ ಇವನ ದೇಹದ ಒಳಗೆ ಇಟ್ಟು ಇವನು ಬದುಕಿದಾಗ್ಲೇ ಇವನ ದೇಹದ ಮೇಲೆನೆ ಆ ಮರ ಬೆಳೆಯೋ ಹಾಗೆ ಮಾಡ್ತಾಳೆ. ಈ ಪೀಚ್ ಹಣ್ಣಿನ ಮರ ಇವನ ದೇಹದಲ್ಲಿದ್ದ ಪೌಷ್ಟಿಕಾಂಶವನ್ನೆಲ್ಲ ಎಳ್ಕೊಂಡು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹಣ್ಣು ಕೂಡ ಬಿಟ್ಟಿದೆ. ಆದ್ರೆ ಇವನ್ ಮಾತ್ರ ಸ್ಲೋ ಆಗಿ ನರಳಾಡ್ತಾ ಸಾಯ್ತಾ ಇದ್ದಾನೆ. ಈ ಮರದಲ್ಲಿ ಬಿಟ್ಟ ಮೊದಲನೇ ಹಣ್ಣನ್ನ ಫ್ಯೂರಿಯೋಸಾ ಕಿತ್ಕೊಂಡು ಬಂದು ಇಮ್ಮೋರ್ಟನ್ ಜೋನ ಹೆಂಡತಿಯರಿಗೆ ಕೊಡ್ತಾಳೆ. ನಂತರ ಒಂದಿನ ಯಾರಿಗೂ ಕಾಣ್ದಂಗೆ ಇವರೆಲ್ಲರನ್ನ ಕರ್ಕೊಂಡು ವಾರಿಗ್ ನ ಕಂಟೈನರ್ ನ ಒಳಗೆ ಕೂರಿಸ್ಕೊಂಡು ಈ ಜಾಗದಿಂದ ಎಸ್ಕೇಪ್ ಆಗ್ತಾಳೆ. ಅಂದ್ರೆ ಫ್ಯೂರಿಯೋಸಾ ಹೋಗ್ಬೇಕಿದ್ದ ಗ್ರೀನ್ ಪ್ಲೇಸ್ ಗೆ ಇಮ್ಮೋರ್ಟನ್ ಜೋನ ಹೆಂಡತಿಯರನ್ನ ಕೂಡ ಕರ್ಕೊಂಡು ಹೊಡ್ತಾಳೆ. ಯಾಕಂದ್ರೆ ಅವರು ಆ ಜಾಗದಲ್ಲಿ ಇದ್ದು ತೊಂದರೆ ಅನುಭವಿಸೋದು ಬೇಡ ಅಂತ. ಸೊ ಇಲ್ಲಿಂದ ಸ್ನೇಹಿತರೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಇದೆಲ್ಲ ಆದ್ಮೇಲೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯ ಕೆಲವೊಂದಷ್ಟು ಸೀನ್ ನ ಕೂಡ ಇಲ್ಲಿ ತೋರಿಸ್ತಾರೆ. ಹೇಗೆ ಮ್ಯಾಕ್ಸ್ ಫ್ಯೂರಿಯೋಸಾಗೆ ಸಿಗ್ತಾನೆ. ನಂತರ ಫ್ಯೂರಿಯೋಸಾ ಗ್ರೀನ್ ಪ್ಲೇಸ್ ನ ಹುಡುಕೊಂಡು ಬಂದಾಗ ಗೊತ್ತಾಗುತ್ತೆ ಗ್ರೀನ್ ಪ್ಲೇಸ್ ಕೂಡ ಈಗ ನಾಶ ಆಗೋಗಿದೆ ಅಂತ. ಹಾಗಾಗಿ ಇಷ್ಟು ವರ್ಷಗಳು ಇವಳು ತನ್ನ ಮನೆ ಅಂದ್ರೆ ಗ್ರೀನ್ ಪ್ಲೇಸ್ ಗೆ ವಾಪಸ್ ಹೋಗ್ಬೇಕು ಅಂತ ಕಾಯ್ಕೊಂಡಿದ್ಲು. ಈಗ ಗ್ರೀನ್ ಪ್ಲೇಸ್ ಕೂಡ ನಾರ್ಮಲ್ ಮರುಭೂಮಿ ತರ ಆಗೋಗಿದೆ ಅಂತ ಗೊತ್ತಾಗಿ ತುಂಬಾನೇ ದುಃಖಪಟ್ಟು ಅಳೋದನ್ನ ಕೂಡ ತೋರಿಸ್ತಾರೆ. ಇದೆಲ್ಲ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.